ವಿಚಾರ ಮಾಡ್ಯಾನ ಹೇಳ್ರಿ? ಯಾವ ವಿಜ್ಞಾನಿ ವಿಚಾರ ಮಾಡ್ಯಾನ ಈ ದೇಹ ನಾನು ಹೌದು ಅಲ್ಲೋ ಅಂತ? ಯಾರಿಗೆ ಸಂಶಯ ಬರುತ್ತೆ ಹೇಳ್ರಿ? ದವಾಖಾನ್ಯಾಗ ಹೆಣ್ಣು ಗಂಡು ಕೂಡೆ ಕೊಯ್ತಾವ ಹೆಣ, ಅದಿಲ್ಲ? ಎಲ್ಲ ಅಂಗಾಂಗಗಳು ಪಾರ್ಟ್ಸ್ ಬಿಚ್ಚಿಡ್ತಾರೆ, ಅದಿಲ್ಲ? ನೋಡ್ತಾರ ಅದು ಬೇರೆ ಅದು ಅದಾವ ಅಂತೇಳಿ ಎಲ್ಲ, ಮತ್ತೆ ಅವನು ಜೋಡಿಸ್ತಾರೆ, ಮತ್ತೆ ತೆಗಿತಾರೆ, ಅದಿಲ್ಲ? ಮತ್ತೆ ಅವ ನಾನಂತ ತಿಳ್ಕೊಂಡು ಅದ್ರ ಮೋಹಕ್ಕೆ ಬಿಡ್ತಾರೆ. ಏನೈತೆ ಅನ್ನೋ ನೋಡಿದ್ರ ದೇಹದಾಗ ಏನೇನೈತೆ ಅನ್ನೋದು ಎಲ್ಲ ಹೊಲಸಿನ ಇದೈತೆಲ್ಲ ಪೇಂಟಿಂಗ್. ಯಾಕ್ರಿ? ನರನಾಡಿಗಳು ಎಲುಬುಗಳು ಎಲ್ಲ ಜೋಡಣೆ ಆದದ್ದು. ಏನೇ ತುಂಬೈತಿ ನೋಡ್ಕೊ. ಇದನ್ನ ಯಾರು ಮಾಡಿ ನೋಡಾಕಲ್ಲ ಮನಸ್ಸು ವೈಟ್ ಕಾಣಿಸ್ತೈತೆ ಯಾಕ್ರಿ? ಅಯ್ಯೋ ಇದನ್ನ ನೋಡ್ಬಾರ್ದಪ್ಪ, ಚೀ ಚಿ 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 ಚಿ. ಇದನ್ನ ಬಿಚ್ಚಿದ್ರೆ ಏನು ಇಲ್ಲಪ್ಪ ಇದ್ರಾಗ, ನೋಡ್ಕೊ ಇದನ್ನ ಬಿಚ್ಚಿ ಏನದ ಇದಕ್ಕೆ ನೆಚ್ಕೊಂಡು ಕೂತಿ ಅಲ್ಲ? ಅದಕ್ಕೆ ವಿಚಾರ ಮಾಡಿ ನೋಡ್ಕೊ. ಈಗ ಉಳಿದ ಕೂಡಲೇ ಮಳ್ಳಿಗೆ ಬೀಳ್ತಿ, ಮಿಂಚ್ಕೊಂಡು ಕೂಡಲೇ. ಯಾಕ್ರಿ? ಈ ಮಿಂಚಾಗೋಂಗೆ ಮಾಡಿದ ಒಳಗೆ ಏನೈತಿ? ಒಳಗೆಲ್ಲ ತುಂಬೈತಿ. ಏನು? ಸುಖ ಶಾಂತಿ ಹೊಂದಬೇಕನ್ನೋ ಪ್ರತಿಯೊಬ್ಬರು ನಾವು ಇದನ್ನು ಚೆಂದಾಗಿ ವಿಚಾರ ಮಾಡಬೇಕು. ಪದಾರ್ಥ ವಿಜ್ಞಾನ ಶಾಸ್ತ್ರದಿಂದ ಯಾರು ಸುಖಿಗಳಾಗ್ಯಾರ ಹೇಳ್ರಿ? ಜಗತ್ತಿನ ವಸ್ತುಗಳ ತಿಳುವಳಿಕೆ ಮಾಡ್ಕೊಂಡ ಯಾರು ಸುಖ ಶಾಂತಿಯನ್ನು ಹೊಂದಾರ? ಜಗತ್ತಿನ ಜ್ಞಾನ ಮಾಡ್ಕೊಂಡು, ನಿನ್ನ ಜ್ಞಾನ ಮಾಡ್ಕೊ, ಆತ್ಮಜ್ಞಾನ ಮಾಡ್ಕೊ, ಬ್ರಹ್ಮಜ್ಞಾನ ಮಾಡ್ಕೊ. ಸುಖಿ ಆಗ್ಬೇಕನ್ನೋ ಏಕೈಕ ದಾರಿ ಅಂದ್ರೆ ಆತ್ಮಜ್ಞಾನ. ಆತ್ಮಜ್ಞಾನ ಮಾಡ್ಕೊಳ್ಳೋದು ಹೊರತೀನಿ ಏನ್ ಮಾಡಿದ್ರು ಎಲ್ಲ ನಿರರ್ಥಕ. ಆತ್ಮಜ್ಞಾನಂ ವಿನಾ ಪಾರ್ಥ ಸರ್ವ ಕರ್ಮ ನಿರರ್ಥಕಂ. ಏನ್ ತಿಳಿದರೆ ನೀ ಯಾರಿದ್ದೀವಿ ಅನ್ನೋಂಥ ತಿಳುವಳಿಕೆ ಮಾಡ್ಕೊ. ಅದನ್ನ ಮಾಡ್ಕೊಳ್ಳೋದ ನೀ ಏನ್ ಮಾಡೋದಿಲ್ಲ, ವ್ಯರ್ಥ, ನಿರರ್ಥಕ ನೋಡಿ. ಇವಾಣ ಅಂದ್ರೆ ಹೆಣ ನಾನು ತಿಳ್ಕೊಂಡಿದ್ದೆ ನಾವು. ಏನಂತ ತಿಳ್ಕೊಂಡು ನಾನೇ ಆ ಸಚ್ಚಿದಾನಂದ ಸ್ವರೂಪ ಇದೆ ತಿಳುವಳಿಕೆ ಮಾಡ್ಕೊಂಡು ಸುಖ ಹೊಂದಿದ್ರಿಲ್ಲ. ಈ ಶರೀರ ನಾನನ್ನು ತಿಳುವಳಿಕೆ ಇಟ್ಕೊಂಡು ಸುಖ ಹೊಂದಿದ್ರು. ದೇಹ ನಾನಲ್ಲನ್ನು ತಿಳುವಳಿಕೆ ಮಾಡ್ಕೊಂಡವ ಹೆಣ ಹೋಗುದು ಕುಣಿಗೆ ಯಾಕೆ ನಡ್ಕೋತಾನ್ರಿ ಅವ? ಮನಿಗೆ ಚಾವಣಿ ಒಳಗೆ ಓಣಿಗೆ ಈ ವಿಚಾರ ನಡೀಬೇಕು. ಅಂದ್ರೆ ಗದ್ಗಿಗೆ ಹೋಗುದು, ಗೊಂಡಾರ ಇದಕ್ಕೆ ಹೋಗುದು, ಗುಡಿಗೆ ಹೋಗುದು, ಇದು ತಪ್ಪತಿ. ಈ ವಿಚಾರ ನಿನ್ನಲ್ಲಿ ದೃಢತರ ಆಗುವವರೆಗೂ ಇದು ನಡಿಬೇಕು. ಕೂಡ ಯಾಕೆ ವ್ಯರ್ಥನೆ ಅನಿಸ್ತದೆ ನನಗೆ ಈ ವಿಚಾರ. ಒಮ್ಮೆ ನಿನಗೆ ಒಳಗೆ ಉಳಿತಂದ್ರೆ ಮಾಡೋದಿಲ್ಲ, ವ್ಯರ್ಥದ. ಏನೋ ಒಂದನ್ನು ನೋಡಿ ಒಂದು ನಾವು ಹಂಗೆ ಮಾಡ್ಕೊಂತ ಹೋಗ್ತೀವಿ, ಗೊತ್ತಿಲ್ಲ. ಈಗ ಗೊತ್ತಾದ್ಮೇಲೆ ಏನು ಕೆಲಸ ನನ್ನೋಗೈತಿ, ನನ್ನಲ್ಲಿ ಐತಿ. ಬೇಕಾದ್ರೆ ದೇವತ್ವ ನಿನ್ನೊಳಗೈತಿ. ಹೊರಗೆ ಎಲ್ಲಿ ಗುಡಿ ಗುಂಡಾರದಾಗ ದೇಹವೇ ದೇವಾಲಯ. ಯುದ್ಧದಲ್ಲಿ ಇರ್ತಕ್ಕಂಥ ನೀನೇ ದೇವರಿದ್ರಾಗ. ಈ ಗುಡಿಯ ನೋಡಿರನ್ನ, ದೇಹದ ಗುಡಿಯ ನೋಡಿರನ್ನ ಅಂತ ಸರಿ ಪುರಂದಾರ. ಇದ್ರೊಳಗಿರ್ತಕ್ಕಂಥ ಚೈತನ್ಯ ಸ್ವರೂಪ ಏನದ ಅದ ದೇವರು. ಅಲ್ಲಿ ಕಾಣ ನಿನ್ನಲ್ಲಿ. ಏನು ನಿನ್ನಲ್ಲಿ ಇದ್ದಿದ್ದನ್ನು ಬಿಟ್ಟು ಅನ್ಯದ್ರಾಗ ಹುಡ್ಬೇಕು, ಎಲ್ಲಿ ಸಿಗ್ತದೆ? ವ್ಯರ್ಥ ಕಾಲಕ್ಕೆ ಕಾಲ ಹರಣ ಮಾಡ್ತಾರೆ. ಅಲ್ಲಿ ಯಾವ ಗುಡಿ ಆಗೈತಿ, ಈ ಗುಡಿ ಆಗೈತಿ, ಹುಡುಗ ಎಲ್ಲಿ ಯಾರಿಗೆ ಭೇಟಿಗೆ ಇಟ್ಟು ಗುಡಿ ಗುಂಡಾಗ ನೋಡ್ಕೋತೀವಿ. ದೇವ್ರು ಯಾರಿಗಾರ ಭೇಟಿಗೆ ಯಾರಿಗೆ ಏನಾಗಿಟ್ಟು ಅನಾದಿ ಕಾಲದಿಂದ ಮಾನವ ಅದನ್ನು ಮಾಡ್ಕೊತ
ಗೊತ್ತು ಗುರಿ ಇಲ್ಲ ಗುಡಿ ಗುಂಡಾರಗಳನ್ನು ಕಟ್ಕೊಂಡು ಏನು ಉಪಯೋಗ ಇಲ್ಲ ಅದನ್ನ ಮಾಡೋದು. ಅದ್ರ ಹೆಸರಿನಾಗ ಅವ್ಯವಹಾರ ಮಾಡ್ಕೊತಾವ. ನಾನು ಗುಡಿ ಗುಂಡಾರಗಳು ಏನೆಲ್ಲ ತನ್ನ ವಿಷಯ ವ್ಯವಹಾರ ಮಾಡ್ಕೊತ ಇದನ್ನ ಮಾಡ್ಕೊತ ಮಾಡಕ್ಕೆ ಅನುಕೂಲ ಆಗ್ಬಿಟ್ಟು ಗುಡಿ ಗುಂಡಾರಗಳೇನದಾವ ನಮಗೆಲ್ಲ ವಿಷಯ ವ್ಯವಹಾರ ಮಾಡ್ಕೊಳಕ್ಕೆ ಅನುಕೂಲ ಅದ್ರ ಹೆಸರಿನ ಮ್ಯಾಗ ಅದಲ್ಲ ದೇವರು ಮಾಡಲಿಲ್ಲ ಅದು ಮಾಡಿದಾಗ ಮತ್ತು ಅದು ಎಲ್ಲ ನಡೀತೈತಿ ಅವನು ಸೈನ್ಯ ಎಲ್ಲ ನಡೀತೈತಿ ಅದಲ್ಲ. ಯಾವ ಇದು ತಿಳುವಳಿಕೆ ವಿಚಾರ ಕೆಟ್ಟಿರ್ತೈತಿ ಮಾಡ್ಕೊತ ಮಾಡೋರು ನಾವು ಅದ್ರ ಕಡೆ ತೆರಿಗೆ ಕೆಡಿಸ್ಬೇಕು. ತುಂಬ ತಮ್ಮ ನೋಡ್ತಾನ ಆತ್ಮ ವಿಚಾರದ ನಿರಂತರ ಬಿಟ್ಟು ಬಿಡದ ವಿಚಾರ ನಡೆದ್ರೆ ಏನಾದ್ರು ಸಟ್ಲಾಕೈತಿ ನೋಡಿ ದೇಹವ. ಕಾಶಿಗೆ ಹೋಗಿ ದೊಡ್ಡ ದೊಡ್ಡ ಪಂಡಿತ ಆಗಿ ಬಂದ ಏನ್ ಮಾಡಿ ವಿಷಯ ಸಂಗ್ರಹ ಮಾಡಿ ವಿಷಯ ಹೋಗೋದ್ರಾಗ ತೊಡಗಿ ವಿಷಯ ವಾಸನ ಇಟ್ಕೊಂಡು ಯಾಕ್ರಿ ಪಿಸಾಚಾಗಿ ತಿರ್ಗಾಕೈತಿ. ಏನು ಮಾಡಿದ್ರು ಎಲ್ಲಿ ಹೋಗಿ 120 ಅಂತ ಪಡೆದ್ರು ನೀನು ವಾಸನ ಹೋಗಲಿಲ್ಲ. ವಿಷಯ ಹೋಗುವ ವಾಸನೆಗಳು ನಾಶ ಆಗಲಿಲ್ಲ. ಆಗಲಿಲ್ಲ ಅಂದ್ರೆ ಏನು ಕಲ್ತದ ಏನು ನಾಶ ಹೋಗ್ಲಿಲ್ಲ ಅಂದ್ರೆ ಏನು ಶಾಸ್ತ್ರ ಕಲ್ತದ ಏನು ಯಾವ ಗುರುಗಳ ಹತ್ರ ಹೋದ್ರ ಏನು ನಾಶ ಹೋದ್ರೆ ನೀವು ಹೇಳಿದ್ದು ಕೇಳಿದ್ದು ಉಪಯೋಗ ಆಯ್ತು. ನಾಶನ ಹೋಗ್ಲಿಲ್ಲ ಅಂದ್ರೆ ಏನು ಹೇಳಿದ್ದು ಕೇಳಿದ್ದು ಎಲ್ಲ ಗರ್ತ ಮತ್ತು ವಿಷಯ ಹೋಗೋದು ವಾಸನ ಆಶೆ ಹಂಗ ಐತಂತ ಏನು ಬದಲಾಗೋದು ನೋಡ್ಕೊತ ಕೂತಿರು ಏನು ಬದಲಾಗದೇ ಇದ್ದದ್ದು ನೋಡ್ಕೊತ ಕೂತಿರು. ನೋಡ್ಕೊಂಡು ಬದಲಾಗದೇ ಇದ್ದದ್ರ ಕಡೆ ಲಕ್ಷ್ಯ ಕೊಟ್ರೆ ಬದಲಾಗೋದನ್ನ ಇಲ್ಲದು. ಬದಲಾವಣೆ ಆಗೋದಕ್ಕೆ ಸಂಸಾರ ಅಂತಾರ. ಬದಲಾವಣೆ ಆಗೋದ ಕಡೆ ಯಾರ ಲಕ್ಷ್ಯ ಐತಿ ಅವರೆಲ್ಲರೂ ಸಂಸಾರಿಗಳ. ತೋರಿಕೆ ಇದೆಲ್ಲ ಇಂದ್ರಿಯಗಳಿಗೆ ಗೋಚರ ಆಗೋದು ಮನಸ್ಸಿಗೆ ಭಾಸ ಆಗೋದು ಏನದ ಇದ್ರ ಕಡೆ ಯಾರ ಲಕ್ಷ್ಯ ಐತಿ ಅವರೆಲ್ಲರೂ ಸಂಸಾರಿಗಳು. ಅದೆಲ್ಲ ಬದಲಾಕೈತಿ ನಾಶ ಆಕೈತಿ ವಿಕಾರ ಆಕೈತಿ. ಕಣ್ಣಿಗೆ ಕಾಣಿಸೋದು ಮನಸ್ಸಿಗೆ ಭಾಸ ಆಗೋದು ಎಲ್ಲವೂ ಒಂದು ಇದಕ್ಕಿದ್ದಂಗೆ ಇರೋದಲ್ಲ ಅದು ಬದಲಾವಣೆ ಆಕೈತಿ ನಾಶ ಆಕೈತಿ ವಿಕಾರಕ್ಕೂ ಅಂತ ಅದರ ನೆನವನಾಗಿ ನಾವು ಸಂಸಾರಿ. ಬದಲಾವಣೆ ಆಗೋದ್ರ ನೆನವನಾಗಿ ನಾವು ಸಂಸಾರಿ ಅಂತ. ಬದಲಾಗದೇ ಇದ್ದ ವಸ್ತುವಿನ ಕಡೆ ಏಕರೂಪೇಣ ಅವಸ್ಥಿತ ಇವು ಅರ್ಥ ಸಹ ಪರಮಾರ್ಥ. ಬದಲಾಗದೆ ಒಂದೇ ರೂಪವಾಗಿರ್ತಕ್ಕಂತಹ ಇರು ನಿನ್ನ ಕಡೆ ಲಕ್ಷ್ಯ ಕೊಟ್ಟು ನೋಡಿದ್ರೆ ಅದಕ್ಕೆ ಪರಮಾರ್ಥ ಅಂತಾರೆ. ಪರಮಾರ್ಥ ವಸ್ತುವಿನ ತಿಳುವಳಿಕೆ ಮಾಡಿಕೊಂಡ ನಿನಗೆ ಶಾಂತಿ ಸಮಾಧಾನ ಇರ್ತದೆ. ಇದ್ದಕ್ಕಿದ್ದಂಗಿದ್ದು ವಸ್ತು ಅದು. ನೀವು ಬದಲಾವಣೆ ಆಗುವಂಥ ವಸ್ತುಗಳ ಕಡೆ ಲಕ್ಷ್ಯ ಕೊಟ್ಟು ಅದಕ್ಕೆ ನಿನಗೆ ಸಮಾಧಾನ ಶಾಂತಿ ಇಲ್ಲ. ಇದ್ದು ಸಮಾಧಾನ ಕಳ್ಕೊಂಡು ಪ್ರತಿಯೊಂದು ವಸ್ತು ಬದಲಾವಣೆ ಆಗ್ತಾವ. ಈ ಬದಲಾವಣೆ ಆಗುವಂಥ ವಸ್ತುಗಳು ನಿನಗೆ ಸುಖ ಶಾಂತಿಯನ್ನು ಕೊಡಲಾರು. ಇವೆಲ್ಲ ಬದಲಾಕೊಂತ ವಿಕಾರಕ್ಕಂತ ನಾಶ. ಇದ್ರಾಗ ಸುಖ ಸಿಗ್ತೈತಿ ಯಾರು ಹೇಳಿದ್ರು? ನೀನು ಅವುಗಳಲ್ಲಿ ಐತಿ ಅಂತ ಕಲ್ಪಿಸ್ಕೊಂಡು ಬದಲಾಗುವಂಥ ವಸ್ತುಗಳಲ್ಲಿ ಹುಡುಕಾಕ ಕೆಟ್ಟ ಹೋಗುವಂಥ ಹೋದಿಲ್ಲ ಇದಕ್ಕಿದ್ದಾಗಿರ್ತಾವ. ಪ್ರತಿಯೊಂದು ವಸ್ತು ಬದಲಾವಣೆ ಆಗ್ತದೆ. ಶರೀರಕ್ಕೆ ಮರಣ ಈಗರ ಬರವಲ್ದು, ಇನ್ನು ಯುಗ ಯುಗಾಂತರ ಕಳೆದಿಂದರ ಬರವಲ್ದು. ಇದು ಬದಲಾಗ್ತದೆ, ತೋರೈತಿ, ಅಡಗ್ತೈತಿ ಅಂತ ತಿಳ್ಕೊಂಡು ಸುಮ್ಮನೆ ಇದ್ದು ಬಿಡೋದು ನೋಡ್ರಿ. ನಾ ಏನು ಬದಲಾವಣೆ ಆಗುದಿಲ್ಲ, ಇದು ಬದಲಾವಣೆ ಆಕೈತಿ, ಅದ್ರ ಬದಲಾವಣೆ ಆಗೈತಿ, ಅದ ತೋರು ವಿಕಾರ ಆಗೈತಿ, ಅದು ನಾಶ ಆಗೈತಿ ಅಂತ ತಿಳ್ಕೊಂಡು ಅವನ್ನೆಲ್ಲ ಸಾಕ್ಷಿಯಾಗಿ ಹಿಂಗೆ ತಿಳುವಳಿಕೆ ಮಾಡ್ಕೊಂಡು ನನಗೇನಾಗಿಲ್ಲ ಬಿಡು, ಅದಕ್ಕಾಗೈತಿ, ನಾ ಅಲ್ಲದ್ರಾಗ ಆಗೈತಿ ಹೊರತು ನನ್ನಲ್ಲಿ ಏನಾಗಿಲ್ಲ ಅನ್ನೋ ತಿಳುವಳಿಕೆ ಮಾಡ್ಕೊಂಡು ಸಾವು ನಿನಗೆ ಬರ್ತೇನೆ ಶರೀರಕ್ಕೆ ಬರುತ್ತೆ. ಹುಟ್ಟು ಶರೀರಕ್ಕೆ ಐತಿ, ಸಾವುನು ಶರೀರಕ್ಕೆ ಐತಿ. ಹುಟ್ಟುನು ನಿನಗಿಲ್ಲ, ಸಾವು ನಿನಗಿಲ್ಲ. ಹುಟ್ಟ ಸತ್ತಿಲ್ಲ, ಸುಡೋರ್ ಕಂಡಿಲ್ಲ. ಹುಟ್ಟಿದ್ದು ಶರೀರ, ಸಾಯಿದ್ದು ಶರೀರ. ಎಷ್ಟೋ ಹಿಂಗೆ ಶರೀರಗಳು ಹುಟ್ಟಿ ಸತ್ ಹೋಗ್ಯಾವ, ಆದರೂ ನಿನಗೇನು ಆಗಿಲ್ಲ. ಹಂಗಾಗಿ
ಹುಟ್ಟು ಸಾವುಗಳು ಎಲ್ಲ ನಿನಗೇನು ಸಂಬಂಧ ಅದಾವ? ಹಚ್ಕೊಂಡು ಒದ್ದಾಡ್ತೀವಿ. ನಾನು ಹುಟ್ಟು, ಶರೀರದ ಹುಟ್ಟು ನನ್ನ ಹುಟ್ಟತ್ತು, ಶರೀರ ಹುಟ್ಟಿನ ನಾನು ಹುಟ್ಟೈತಿ, ಶರೀರ ಸತ್ರ ನಾನು ಸಾಯ್ತೀನಿ. ಶರೀರದ ಹುಟ್ಟು ಹಬ್ಬ ನಿನ್ನ ಹಬ್ಬನ ಅದು? ಶರೀರ ಹುಟ್ಟಿದ ಕೂಡಲೇ ಹಬ್ಬ ಒಳ್ಳೆ ಹಿಗ್ತಾರೆ ಯಾಕ್ರಿ? ಹುಟ್ಟಿದ ಕೂಡಲೇ ಯಾಕಾರ ಹುಟ್ಟಿನಪ್ಪ ಅಂತ ಅನಿಸ್ಬೇಕು. ಯಾಕಾರ ಬಂತಪ್ಪ ಇದು, ಮತ್ತೆ ಯಾಕೆ ಬಂದಿದ್ದು ದುಃಖ? ದುಃಖದ ಇದ್ರಾಗ ಬಂತಲ್ಲ ಮತ್ತೆ. ಜನ್ಮಕ್ಕೆ ಬರುವುದೇ ದುಃಖದ ಗೋಳಿ, ಇದು ಜೀವನ ದುರ್ದಶೆ, ಕಾಲನು ಭಕ್ಷಣೆ ಮಾಡುವ ಸವತೆ ಕಾಹಿಯುವ. ಮತ್ತು ಸಾಯಾಕ ಹುಟ್ತೀವಿ ಯಾಕಪ್ಪ ಅಂದ್ರೆ ಸಾಯಾಕ. ಅದು ಇದನ್ನೆಲ್ಲ ತಿಳಿದಿರೋ ಸಂಬಂಧ ತಪ್ಪಿಸ್ಕೊಳ್ಳೋದ ಹೊರತ ನಿನಗೆ ನನಗೆ ಆಯ್ತು ಯಪ್ಪ, ನಾನು ಹುಟ್ಟಿನ ನಾನು ಸಾಯ್ತೀನಿ, ನನಗೆ ಏನೆಲ್ಲ ಆರೋಪ ಮಾಡ್ಕೊಂಡು ಈ ಆರೋಪಿತ ಭಾವನೆಯನ್ನು ತೆಗೆದುಹಾಕೋ ಪ್ರಯತ್ನ ಮಾಡು. ವಿಚಾರದಿಂದ ಹಿಂಗೆ ತಿಳಿದು ಇವನ್ನೆಲ್ಲ ಸಂಬಂಧ ತಪ್ಪಿಸ್ಕೊಂಡ್ರೆ ನಿನಗೇನು ಇಲ್ಲ ಅನ್ನೋದನ್ನು ಹೋಗ್ಬೇಕು. ಮೊದಲು ಮಾಡ್ಕೋ ಈ ಕೆಲಸ. ನೀನು ಆರೋಪ ಮಾಡ್ಕೊಂಡು ಕೂತಿ, ನೀನು ಅಲ್ಲದ ಭಾವನೆಗಳನ್ನೆಲ್ಲ ಆರೋಪ ಮಾಡ್ಕೊಂಡು ಕೂತಿಯಲ್ಲ, ಈ ಆರೋಪಿತ ಭಾವನೆಯನ್ನು ತೆಗೆದುಹಾಕೋ ಪ್ರಯತ್ನ ಮಾಡು. ಇದ ನಿನ್ನ ಕೆಲಸ ಹೊತ್ತು ಬಾಕಿ ಕೆಲಸ ಇಲ್ಲೇ ಇಲ್ಲ. ನೀನು ಮನುಷ್ಯನ ಜನ್ಮಕ್ಕೆ ಬಂದ ಮ್ಯಾಗ ಮಾಡಬೇಕಾದಂಥ ಕೆಲಸ ಅಧ್ಯಾಸ ನಿವಾರಣೆ, ಆರೋಪಿತ ಭಾವನೆಯನ್ನು ತೆಗೆದುಹಾಕೋದು. ಹೊಟ್ಟಿಗೆ ಹಂಗ್ರಿ ಅಂತಂದ್ರೆ ಅದ್ರ ಬಗ್ಗೆ ಚಿಂತೆ ಮಾಡೋ ಅವಶ್ಯಕತೆನೇ ಇಲ್ಲ. ಅದು ಶರೀರ ಪ್ರಾರಬ್ಧ ಏನು ಮಾಡಿರ್ತೈತಿ ಆ ಪ್ರಕಾರ ಉಂಡದ ತಿಂದು ಹೋಗ. ಪ್ರಾರಬ್ಧಂ ಪುಷ್ಯತಿ ಉಪರಿತಿ ನಿಶ್ಚಿತ್ಯ ಧೈರ್ಯಂ ಅವಲಂಬ್ಯ ಅಧ್ಯಾಸಂ ಅಪನಯಂ ಕುರು. ಧೈರ್ಯ ತಾಳು. ಶರೀರ ಪ್ರಾರಬ್ಧ ಪ್ರಕಾರ ಶರೀರದ ಆಗುಗಳ ಬಗ್ಗೆ ನೀವು ಚಿಂತೆ ಹಿರಿತನ ಮಾಡೋದು, ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ ಇಲ್ಲ. ನೀ ಯಾರೇನೋ ತಿಳ್ಕೊಂಡು ಉಳ್ಕೊಳ್ಳೋದು ಅಷ್ಟೇ ನಿನ್ಗೆ ಏನು ಕರ್ತವ್ಯ. ಉಳ್ಕಿದ್ದು ನಿನ್ ಕರ್ತವ್ಯ ಅಲ್ಲ ಅಲ್ಲ. ಅದ್ರ ಬಗ್ಗೆ ಹೇಳೋಷ್ಟು ಚಿಂತೆ ಮಾಡಬೇಡ ಅಂದ್ರೆ. ಮಹಾತ್ಮರೆಲ್ಲ ಹಿಂಗೆ ಗಟ್ಟಿಯಾಗಿ ತಿಳ್ಕೊಂಡು ತನ್ನ ಆತ್ಮಚಿಂತನದಾಗಿದ್ರು ಏನು ಶರೀರ ಸಂಬಂಧ ಏನಾರು ಚಿಂತೆ ಮಾಡಿದ್ರು ಯಾಕ್ರಿ ನನಗೆ ಹೆಂಗೆ ಯಾರ ಊಟ ಬರ್ಲಿ ಅವ್ರಿಗೆ ಹೆಂಗೆ ಮಾಡೋದಪ್ಪ ಏನಂತ ಚಿಂತೆ ಮಾಡಿದ್ರು ನಾವು ಶರೀರ ದಶೆಯಿಂದ ಏನಾರ ಯಾಕ್ರಿ? ಯಾವ ಬಿಟ್ಟು ಬಿಡದ ತನ್ನ ಆತ್ಮಚಿಂತನದಾಗಿರ್ತಾನ ಅವನ ಶರೀರದ ಪ್ರಾರಬ್ಧ ಅನ್ನುವಂಥ ದೂತ ಪಂಕ ಏನ್ ಯಾವ ಅನನ್ಯ ಚಿಂತನದೊಳಗೆ ನಾವು ತೊಡಗಿರ್ತಾನೆ ಅವ ಯೋಗಕ್ಷೇಮವನ್ನು ನಾನು ನೋಡ್ಕೋತೇನೆ ಅಂತ ಕೃಷ್ಣ ಪರಮಾತ್ಮ ಹೇಳೇನಿಲ್ಲ. ಹೇಳಿದ ಮಾತಿನ ಮೇಲೆ ಬರಸಿಲ್ಲ. ಅನನ್ಯ ಚಿಂತೆಯಂತೋ ಮಾಂ ಈ ಜನ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಕೃಷ್ಣ ಪರಮಾತ್ಮ ಅವಾಗ ಹೇಳ ಸಾವಿರಾರು ವರ್ಷಗಳ ಹಿಂದೆ ಯಾರು ಅನನ್ಯವಾಗಿ ಅಂದ್ರೆ ನನಗೆ ಅನ್ಯವಾಗಿ ದೇವರು ಮತ್ತೊಂದಿಲ್ಲ, ನಾನೇ ಆ ದೇವರು ಪರಮಾತ್ಮ ಸ್ವರೂಪನ ಇದ್ದೇನೆ ಅಂತ ಬಿಟ್ಟು ಬಿಡದ ಅದರ ಅಭ್ಯಾಸದಾಗ ಯಾವ ತೊಡಗಿರ್ತಾರೆ ಅವನು ಶರೀರದ ಆಗು ಹೋಗುಗಳ ಯೋಗಕ್ಷೇಮವನ್ನು ನಾವೆಲ್ಲ ನೋಡ್ತೇವೆ. ಅವಾಗ ಪರಮಾತ್ಮ ಇದನ್ನು ಕೊಡ್ತಾರೆ. ಹೌದು, ಅದರ ಬಗ್ಗೆ ನಮಗೆ ನಂಬಿಕೆ ಇಲ್ಲ. ಈಗಾದರೂ ಅದ್ರೆ ಹೇಳ್ತಾರೆ ಮಹಾತ್ಮರು ಹೇಳಿದ ಮಾತಿನ ಮೇಲೆ ನಂಬಿಕೆ ಇಡು. ಶರೀರವನ್ನು ಪ್ರಾರಬ್ಧ ಪಾಷಣ ಮಾಡ್ತದಂತ ತಿಳಿದು ಮೊದಲು ನೀ ಯಾರಿದ್ದಿ ಅನ್ನುವಂತಹ ಸರಿಯಾದ ತಿಳುವಳಿಕೆಯನ್ನು ಮಾಡಿಕೊಳ್ಳಿಕ್ಕೆ ಪ್ರಯತ್ನ ಮಾಡೋದು ನಿನ್ನ ಕರ್ತವ್ಯ. ಮನುಷ್ಯ ಕುಲದ ಜನನದ ಲಾಭ ಅಂದ್ರೆ ಇದೆ. ಇವನು ವಿಷಯ ಸಂಗ್ರಹ ಮಾಡೋದು, ವಿಷಯ ಭೋಗ ಮಾಡೋದು, ಜನ್ಮಾಂತರ ಮಾಡ್ಕೊಂಡು ಏನು ದೊಡ್ಡ ಕೆಲಸ ಮಾಡೋದು? ಅದೆಲ್ಲ ಕೆಲಸ ಮನುಷ್ಯನ ಜನ್ಮದ ಕೆಲಸ ಅಲ್ಲ ಅದು. ಮನುಷ್ಯನ ಜನ್ಮಕ್ಕೆ ಬಂದ ಮ್ಯಾಗ ಮನುಷ್ಯನ ಜನ್ಮದ ಕೆಲಸದ ತೊಡಗು. ಮನುಷ್ಯನ ಜನ್ಮದ ಕೆಲಸ ಯಾವುದಾದ್ರು ನಾ ಯಾರಿದ್ದೇನೋ ತಿಳ್ಕೊಳ್ಳೋದು, ಅದ್ರ ಬಗ್ಗೆ ನೀನು ಯಾರಿದ್ದೆ ಅನ್ನೋದ್ರ ಬಗ್ಗೆ ಕೇಳು, ಮನನ ಮಾಡೋ, ನಿತ್ಯಾಸ ಮಾಡು. ಇದ ನಿನ್ನ ಮನುಷ್ಯನ ಜನ್ಮದ ಕೆಲಸ. ಅದನ್ನು ಬಿಟ್ಕೊಟ್ಟು ಹೊಟ್ಟಿ ಸಂಬಂಧ ಇಂದ್ರಿಗೆ ವಿಷಯ ಸಂಪರ್ಕ ಹೋಗೋ ದಶೆಯಿಂದ ಏನೆಲ್ಲ ಮಾಡಿದೆಲ್ಲ ಯೋಜನಾ ಅದೆಲ್ಲ ವ್ಯಾಪ್ತಿ. ಅವನ್ನೆಲ್ಲ ತೋರ್ಕಿಸ್ಕೊಂಡು ಅವನು ಹೊಂದಿರೋದ ಏನು ವ್ಯಾರ್ಥ ಅನ್ನೋದು ಹೊಳಿಬೇಕಲ್ರಿ. ಯಾವ ಪುಣ್ಯಾತ್ಮಗಳಿದ್ದು ಎಲ್ಲೋ ಯಾವ ವಿಚಾರ ಮಾಡ್ತಾನೆ ಅವ್ನು ಹೋಯ್ತಿದ್ದ ನೋಡಿ. ಅಂದ್ರೆ ಈ ವಿಚಾರ ಮಹಾತ್ಮರು ಹೇಳಿದ ಪ್ರಕಾರ ಅವ್ರು ಹೇಳಿದ ಮಾಧ್ಯಮ ನಂಬಿಕೆ ಇಟ್ಟು ವಿಚಾರದಾಗ ತೊಡಗ್ತಾನ ಅವ್ನು ಹೋಯ್ತಿದ್ದ. ಸ್ವತಃ ವಿಚಾರ ಮಾಡ್ಬೇಕು. ವಿಕಾರ ಒಂದು ದಿನಸ ಇಟ್ಟು ನಂಬ್ಕೊಂಡು ಕೂತ್ರೆ ಬುದ್ಧಿ ವಿಕಾರ ಆಗುದಿಲ್ಲ. ಅದು ವಿಕಾರಿಯಾದಂತಹ ಇರುವಿನ ಕಡೆ ಲಕ್ಷ ಕೊಟ್ರೆ ವಿಕಾರ ಆಗ
ಪ್ರತಿಯೊಂದು ಮನೆಗೂ ರೇಡಿಯೋ ಹೆಂಗೆ ಇಟ್ಕೊಂಡು ಕೂತೀರಿ. ಅವಾಗ ಟಿ ವಿ ಇದ್ದಿದ್ದಿಲ್ಲ, ಕಡಿಮೆ ಅವಾಗ ಇದ್ದಿದ್ದಕ್ಕೆ ಯಾರು ಒಂದೊಂದು ಇರ್ಬೇಕು. ಅವಾಗ ಈಗ ಟಿ ವಿ ಹೆಂಗೆ ಇಟ್ಕೊಂಡು ಕೂತೀರಿ ಹಂಗೆ ಈ ವಿಚಾರ ನಡಿಬೇಕು ನೋಡ್ರಿ. ನೀ ಯಾರದೇನೋ ತಿಳ್ಕೊಬೇಕಾದ್ರೆ ನೀ ಏನು ಕಲಿಬೇಕಾಗಿಲ್ಲ. ಶಾಸ್ತ್ರ ಕಲಿತಾರಂತೆ. ಶಾಸ್ತ್ರ ಕಲ್ತಿ ಏನ್ ಮಾಡವ? ಶಾಸ್ತ್ರ ಮೊದಲು, ನೀ ಮೊದಲು ನಿನ್ನ ನಿಜವಿಧಾನ ತಿಳಿಯೋ ಬೇರೆನ್ನದನೆ ಮನುಜ ಅಂತ. ನೀ ಯಾರಿದಾನ ತಿಳ್ಕೊಳ್ಬಿಟ್ಟು ನೀ ಎಲ್ಲದ ನೀನೇನ ಕಲ್ತ ದಡ್ಡ ಆದ. ನಿನ್ನ ನೀ ಕಲಿ ಶಾಣೆ ಹಾಕಿ ಶಾಸ್ತ್ರ ಕಲ್ತಿ ಏನ್ ಮಾಡವ? ಯಾವಾಗಲೂ ಆತ್ಮಾನುಸಂಧಾನದ ಅಭ್ಯಾಸದ ತೊಡಗಿದ್ರೆ ಹಮ್ಮ ಅಡಿಗೆ ಹೋಗ್ಬಿಡ್ತದೆ. ಹೌದು, ಅಹಂಕಾರ ನಾಶ ಆಗಿಬಿಡ್ತದೆ. ಯಾವಾಗಲೂ ಬಿಟ್ಟು ಬಿಡದ ಆತ್ಮಚಿಂತನದ ಅಭ್ಯಾಸ ನಡೀತಿತ್ತ. ಇಲ್ಲಿ ಎರಡನೇದವ್ರ ಸುದ್ದಿ ಇಲ್ರಿ, ನಿವಳ ಆರಾಮಿನ ಸುದ್ದಿ. ಇನ್ನೊಬ್ಬರ ಸುದ್ದಿ ಕೆಲಸ ಏನ್? ಇನ್ನೊಬ್ರು ಇಲ್ಲೇ ಇಲ್ಲಲ್ಲ. ನಿನ್ನ ಹೊರತು ಇನ್ನೊಂದು ಏನು ಇಲ್ಲ ಇಲ್ಲ. ದೇವರು ದೇವ್ರು ಅನ್ನೋವೆಲ್ಲ ಕಲ್ಪಿಸ್ಕೊಂಡಿದ್ವು. ಅವ್ರ ಸುದ್ದಿ ತೊಗೊಂಡು ಏನು ಮಾಡೋ? ನಿನ್ನ ಸುದ್ದಿ ನೋಡ್ಕೊ. ನೀ ಅದಿ ಇಲ್ಲ ನೋಡ್ಕೊ. ದೇವ್ರು ಅದಾನ್ರಿ ಇಲ್ಲನ್ರಿ ಅಂತ ನೀ ಕೇಳ. ದೇವ್ರು ಇರುವಲ್ಲ ಬಿಡುವಲ್ಲ, ಆದ್ರೂ ಕೊಡಿವಿ ಅದಕ್ಕೆ ಬೇಕಾಗಿತ್ತು. ನೀ ಅದಿ ಇಲ್ಲ ನೋಡ್ಕೊಂಬ. ನೀ ಹೆಂಗದಿ ನೋಡ್ಕೊಂಬುದ. ದೇವ್ರು ಹೆಂಗದಾನ್ರಿ ಮೊದಲು ನೀ ಹೆಂಗದಿ ಹೇಳ. ದೇವ್ರ ಅದಾನೇನೋ ಇಲ್ಲಿ, ನೀ ಅದಿ ಇಲ್ಲ ಮೊದಲು. ನೀ ಹೆಂಗದಿ ಹೇಳು. ಅಂದ್ರೆ ದೇವ್ರು ಹೆಂಗದ ಹೇಳಾಕ್ಬೇಕು. ನೀ ಅದೇನ್ರಿ ನೀ ಹೆಂಗದಿ ಹೆಂಗದಿ. ಎಲ್ಲರಿಗೂ ಐತೆ ಇದ್ದೇನೆ ಅದೇನೇನೋ ತಿಳುವಳಿಕೆ ಎಲ್ಲರಿಗೂ ಐತಿಲ್ಲ. ಇದ್ದೇನೆ ಮೊದಲು ಶಾಲೆ ಒಳಗೆ ಹಾಜರಿ ಹೆಸರು ಓದಿಕೊಳ್ಳಿ. ಇದ್ದೇನೆ ಅಂತಿತ್ತು. ಇದ್ದೇನೆ ಇದ್ದದ್ದು ಇರು. ನೀವು ಇದ್ದೇನೆ ಅನ್ನೋದ್ರೊಳಗೆ ಸಂಶಯ ಐತೆ ಮತ್ತೆ ನಿನಗೆ? ಯಾರು ಹೇಳಿ ನೀ ಅದೀಪ ಅಂತ ಹೇಳಿದ ಮ್ಯಾಗ ನೀ ಇದ್ದೇನೋ ಗೊತ್ತಾಗೈತೆ. ಮೊದಲೇ ಗೊತ್ತಾಯ್ತು ನಿನಗೆ ಅದೇನು. ಯಾವಾಗಲೂ ಇರು ನೀನು. ಇದ್ದದ್ದ ನಿನ್ನ ಸ್ವರೂಪ. ಇದೆಲ್ಲ ತೋರಿದು ನಿನ್ನ ಸ್ವರೂಪ ಅಲ್ಲದು. ಅಡಿಗೆ ಹೋಗೋದು, ಅದು ಅಡಿಗೆ ಹೋಗೋದು ತೋರುದು ನಿನ್ನ ಸ್ವರೂಪ ಅಲ್ಲ. ಈ ತೋರುದು ಅಡಗೋದಕ್ಕಿಂತ ಪೂರ್ವದಾಗಿ ಇದ್ದದ್ದು, ಅದಕ್ಕೆ ಸಾಕ್ಷಿಯಾಗಿದ್ದದ್ದು ನಿನ್ನ ಸ್ವರೂಪ. ನಾವು ತೋರು ಎಡಗೋದು ನಾವು ಅಂತ ತಿಳ್ಕೊಂಡು ದುಃಖ ಪಡ್ಲಿಕ್ಕೆ ಶರೀರಾದಿಗಳು ತೋರು ಎಡಗ್ತಾವ. ಆದ್ರೆ ನೀನು ಏನು ತೋರು ಎಡಗೋದು? ಈ ಸಾಯವಲ್ಲ, ಹುಟ್ಟಾವಲ್ಲ. ಹುಟ್ಟು ಸಾವಿಗಳೆಲ್ಲ ತೋರಿಕೆಗೆ ಇರುಕೆಗಿಲ್ಲ. ವಿಶೇಷ ಸುಖ ಕೊಡ್ತಾವ ಅನ್ನುವಂಥ ತಪ್ಪು ತಿಳುವಳಿಕೆ ಏನದ ನೋಡ್ರಿ, ಇದೇ ನಮ್ಮ ನಿಜವಾದ ಸ್ಥಿತಿ ಅನುಭವಕ್ಕೆ ಬರ್ದಂಗೆ ಮಾಡ್ಯವರು. ಅದಕ್ಕೆ ಈ ವಾಸನೆಗಳನ್ನೆಲ್ಲ ನಾಶ ಮಾಡ್ಕೋ. ವಿಷಯ ಭೋಗದ ವಾಸನೆಗಳೆಲ್ಲ ಕ್ಷೀಣ ಆಗದ ಹೊರತ ನಾವು ಯಾರಿದ್ದೇವೆ ಅನ್ನೋದು ತಿಳ್ಕೊಳಕ್ ನಮಗಾಗುದಿಲ್ಲ. ಅದಕ್ಕೆ ದೌಡ ಈ ವಿಷಯ ವಾಸನೆಗಳಿಂದ ನಾಶ ಮಾಡ್ಕೊ. ಅವಾಗ ಅಂತಃಕರಣ ಸ್ವಚ್ಛ ಆಗುತ್ತೆ. ಕನ್ನಡಿ ಸ್ವಚ್ಛ ಇದ್ದಾಗ ಮುಖ ಕಾಣಿಸ್ತೈತಿ. ಕನ್ನಡಿ ಮಲಿನ ಇತ್ತಂದ್ರೆ ಮುಖ ಹೆಂಗೆ ಕಾಣಿಸ್ಬೇಕು? ಹಂಗೆ ವಿಷಯ ವಾಸನೆಗಳು ಮನಸ್ಸಿನಾಗ ತುಂಬಿಕೊಂಡಿದ್ದು ಅಂದ್ರೆ ಅಂತಃಕರಣ ಮಲಿನ ಆಗೈತಿ. ಅದಕ್ಕೆ ನಮ್ಗೆ ಅನುಭವ ಕೊಡುವುದು. ಅಂತಃಕರಣ ಸ್ವಚ್ಛ ಮಾಡ್ಕೊಂಡೆ ಅಂದ್ರೆ ವಾಸನಾದಿಗಳನ್ನೆಲ್ಲ ಪೂರ್ಣ ನಾಶ ಮಾಡ್ಕೊಂಡು ಅಂತಃಕರಣ ಸ್ವಚ್ಛ ಮಾಡ್ಕೊಂಡೆ ಅಂದ್ರೆ ಪ್ರತಿಯೊಬ್ಬರಿಗೂ ಆನಂದದ ಅನುಭವ ಆಗ್ತದೆ. ನಾನೇ ಆ ಪರಬ್ರಹ್ಮ ಸ್ವರೂಪನಿದ್ದೇನೆ ಅನ್ನುವಂಥ ಅನುಭವ ಪ್ರತಿಯೊಬ್ಬರಿಗೂ ಆಗ್ತದೆ. ಯಾರು ಅಂತಃಕರಣ ಸ್ವಚ್ಛ ಮಾಡ್ಕೋತಾರೆ ಅವ್ರಿಗೆಲ್ಲರಿಗೂ ಅಂತಃಕರಣ ಪರಿಪಕ್ವೇಕ ಲಭ್ಯ. ನಾವು ಮಾಡಬೇಕಾದಂಥ ಕೆಲಸ ಯಾವುದು ಅಂದ್ರೆ ಅಂತಃಕರಣ ಸ್ವಚ್ಛ ಮಾಡ್ಕೊಳ್ಳೋ ಕೆಲಸ ಮಾಡಬೇಕು. ಅಂತಃಕರಣ ಸ್ವಚ್ಛ ಮಾಡ್ಕೋಬೇಕಂದ್ರೆ ಅಂತಃಕರಣ ಎದರಿಂದ ಹೊಲಸಾಗೈತಿ ಅನ್ನೋದು ಕಾರಣ ಹುಡುಕ್ಬೇಕು. ಆ ಕಾರಣ ಏನು ಮಾಡಿದ್ರೆ ಅದು ಹೊಕ್ಕೈತಿ? ವಿಷಯಾದಿಗಳು ನಮಗೆ ಸುಖ ಕೊಡ್ತಾವ. ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಇವೆಲ್ಲ ನಮಗೆ ಸುಖ ಕೊಡ್ತಾವ ಅನ್ನುವಂಥ ತಪ್ಪು ತಿಳುವಳಿಕೆಯಿಂದ ಅವುಗಳನ್ನು ಹೊಂದಬೇಕನ್ನೋ ವಾಸನಾ ತಯಾರಾಗ್ಯಾವ. ಅದರ ಮುಖಾಂತರ ಮನಸ್ಸು ಮಲಿನ ಆಗೈತಿ. ಅದಕ್ಕೆ ಅವುಗಳ ವಾಸನೆ ಎಲ್ಲ ಪೂರ್ಣ ತೆಗೆದು ಹಾಕಿದಾಗ ಮನಸ್ಸು ಸ್ವಚ್ಛ ಆಗೈತಿ. ಅದಕ್ಕೆ ಈ ವಿಚಾರಣ ಬೇಕು. ಆ ವಾಸನೆಗಳನ್ನು, ವಿಷಯಗಳ ವಾಸನೆಗಳನ್ನು ನಾಶ ಮಾಡ್ಕೋಬೇಕಂದ್ರೆ ವಿಚಾರದ ಸತತ
ತಡೆಯದೆ ಸುವಿಚಾರವೆಂಬ ಭಸಿತವನು ಬುದ್ಧಿ ಎಂಬ ಮುಕುರಕ್ಕೆ ತಿಕ್ಕಿ ವಿಷಯದ ಮಲಿನಂಗಳೆದಂಗೆ ಅದರೋಳ್ ತನ್ನಂ ನೋಳ್ಪಂಗೆ ನಿಜವೇ ತೋರ್ಪುದು ಎದುರಿಟ್ಟಂತೆ ಸುಜನನೇ ಕರಗತ ಮಾಣಿಕ್ಯದಂತೆ. ಕೈಯಲ್ಲಿ ಸ್ಪಷ್ಟವಾದ ಮಾಣಿಕ್ಯದಂಗೆ ಸ್ಪಷ್ಟವಾಗಿ ನೋಡ್ಕೋಬೇಕು, ನಾನೇ ಆನಂದ ಸ್ವರೂಪನಿದ್ದೇನೆ. ಅಂತಃಕರಣ ಸ್ವಚ್ಛ ಮಾಡ್ಕೊಂಡವ್ರಿಗೆ ಆಪತ್ತು. ಅದಕ್ಕೆ ಸ್ವಚ್ಛ ಮಾಡ್ಕೊಳ್ಳೋ ಅಭ್ಯಾಸಗಳು. ಅಂತಃಕರಣ ಸ್ವಚ್ಛ ಮಾಡ್ಕೋಬೇಕಂದ್ರೆ ಯಮ ನಿಯಮಾದಿಗಳ ಪಾಲನೆಯನ್ನು ನಾವು ಮಾಡಬೇಕು. ನಾವು ಪಾಲನೆ ಇಲ್ಲದೆ ಅಂತಃಕರಣ ಸ್ವಚ್ಛ ಆಗೋದಿಲ್ಲ. ಯಮದಶ ಗುಣವಿಲ್ಲದವನಿಗೆ ಸಮನಿಸೋದು ನಿಜ ಮುಕುತಿ ಅಂತ. ಸತ್ಯ, ಅಹಿಂಸೆ, ಬ್ರಹ್ಮಚರ್ಯ, ಅಸ್ಥೇಯ, ಪರಿಗ್ರಹ, ಇವು 5 ಯಮ, 5 ನಿಯಮಗಳು. ಶುಚಿತ್ವ ಅಂದ್ರೆ ಬಾಹ್ಯ ಶೌಚ ಮತ್ತು ಅಂತರ ಶೌಚ. ಇದನ್ನು ಸ್ವಚ್ಛ ಮಾಡ್ಕೋಬೇಕಾಗೈತಿ. ಬಾಹ್ಯ ಶೌಚ ಅವಶ್ಯ ಬರೀ ಅಂತರ್ ಶೌಚನೇ ಅದು. ಶರೀರನೂ ಸ್ವಚ್ಛತೆ ಇಟ್ಕೋಬೇಕು. ಇಲ್ಲಾಂದ್ರೆ ಮುಗ್ಗಲ್ತನ ಬರ್ತದೆ. ಮುಗ್ಗುಲಿಗೆ ಹೇಳಿ ಮುಕ್ತಿ ಹೇಳಿ ಮುಗ್ಗು ತೊಳ್ಕೊಳ್ಬಿಟ್ಟಿತ್ತಂತ. ಹಂಗೆ ಶರೀರವನ್ನು ಸ್ವಚ್ಛತೆ ಅದ್ರ ಕಡೆನೂ ಗಮನ ಕೊಡಬೇಕು. ಶರೀರವನ್ನು ಆರೋಗ್ಯವಾಗಿ ಇಟ್ಕೋಬೇಕು. ಇದು ಕಚ್ಚಾ ಮಡಿ ಬಾಹ್ಯ ಸ್ವಚ್ಛತೆ. ಮನುಷ್ಯನ ಸ್ವಚ್ಛತೆ ಇದು ಪಕ್ಕಾ ಮಡಿ. ಕಚ್ಚಾ ಮಡಿಯನ್ನು ಪಕ್ಕಾ ಮಡಿನೂ ಅಂತಿದ್ರು. ಶರೀರ ಆರೋಗ್ಯ ಇರ್ಬೇಕಂದ್ರೆ ಶರೀರ ಸ್ವಚ್ಛತೆನೂ ಬೇಕಾಗ್ತದೆ. ಶರೀರ ಸ್ವಚ್ಛ ಮಾಡಿ ಇಟ್ಕೋ. ಆನಂತರ ಮನಸ್ಸು ಸ್ವಚ್ಛ ಮಾಡ್ಕೊ. ಮನಸ್ಸು ಸ್ವಚ್ಛ ಮಾಡಿದಾಗ ಮನಸ್ಸಿಗೆ ಸಮಾಧಾನ. ಬರೀ ಶರೀರ ಸ್ವಚ್ಛ ಮಾಡ್ಕೋತ ಕೂತ್ರೆ ಮನಸ್ಸು ಸ್ವಚ್ಛ ಮಾಡೋಲ್ಲ. ಅದ್ರ ಜೊತೆಗೆ ಮನಸ್ಸಿನ ಸ್ವಚ್ಛತೆಗೆ ಬಹಳ ಮಹತ್ವ. ಒಂದು ಹೇಳಕ್ಕೆ ಅನಾವಶ್ಯ ಒಮ್ಮೊಮ್ಮೆ ನೀ ಅಂತ ಅನುಕೂಲ ಇದ್ದಲ್ಲಿ ಬಿಟ್ಟರೆ ನಡೀತೈತಿ. ಜಳಕ ಮಾಡಕ್ಕೂ ನೀರೇ ಇಲ್ದ ಇಲ್ಪ ಅನಿವಾರ್ಯ. ಒಮ್ಮೊಮ್ಮೆ ಏನು ಮಾಡೋದು? ಯಾಕ್ರಿ ಅವಾಗ ನಾ ಹಳಹಳಿ ಮಾಡ್ಕೊಳಕ್ ಹೋಗ್ಬೇಡಿ. ಜಳಕ ಇಲ್ಲ ಟೈಮ್ನಾಗ ನೀರಿಲ್ಲ ಟೈಮ್ನಾಗ ಜಳಕ ಅಂತಂದ್ರೆ ಏನು ಮಾಡೋದು ಅಂತದ್ರಾಗ? ಬಿಟ್ಬಿಡೋದು. ಅದಕ್ಕೇನು ಸಂಬಂಧ? ಜಳಕದ ಗುಳಿಗೆ ತೊಗೊಂಡ್ಬಿಡೋದು. ಯಾಕ್ರಿ ಆ ಟೈಮ್ನಾಗ ಎಲ್ಲಿಂದ ತರ್ತೀನಿ? ನೀರು ಇಲ್ಲದ ಟೈಮ್ನಾಗ ಎಲ್ಲಿಂದ ನಿನಗೆ ಜಳಕ ಯಾರು ಕೊಡೋರು? ಸುಮ್ಮನೆ ಅದ್ರ ಕಡೆ ಲಕ್ಷ ಕೊಟ್ಬಿಟ್ಟು ಮತ್ತೆ ಅನುಕೂಲ ಆದಾಗ ಮತ್ತೆ ಯಾಕ್ರಿ ಶರೀರ ಸ್ವಚ್ಛತೆ ಮಾಡ್ಕೊ. ಯಾಕೆ ನಿತ್ಯ ಸ್ನಾನ ಮಾಡ್ಬೇಕಂತ ಯಾಕೆ ಹೇಳ್ಯಾರ? ಇದು ಹೊಲಸ ನೆನಪಿಗೆ ಬರ್ಲಿ, ಇದು ಹೊಲಸ ಐತೆ ಅನ್ನೋದಂತ. ಹೊಲಸ ಬರ್ತೈತಿಲ್ರಿ. ಎಷ್ಟು ದಿನ ಜಳಕ ಮಾಡ್ರು ಇದು ಹೊಲಸು ಮತ್ತು ಬರುದನ ಇದು ಹೊಲಸ ಐತಿ ಅನ್ನೋದು ನೆನಪಿಗೆ ಬರ್ಲಿ ಅಂತ. ನಿತ್ಯ ಸ್ನಾನ ಮಾಡಲಿ ಜಳಕ ಮಾಡೋಣ ಇದು ಹೊಲಸ ಐತಿ ಅಂತ ತಿಳ್ಕೊಳ್ಳುತ್ತೆ. ಈ ತಿಳುವಳಿಕೆ ಮಾಡ್ಕೊ. ನಿನ್ನಲ್ಲಿ ಇಲ್ಲ ಅದು ಹೊಲಸು, ಶರೀರದೊಳಗೆ ಐತಿ, ನಮ್ಮೊಳಗಿಲ್ಲ. ನಾನು ಪರಿಶುದ್ಧ ಚೈತನ್ಯ ಸ್ವರೂಪನಿದ್ದೀನಿ. ನನಗೆ ಹತ್ತಿಲ್ಲ ಅದು. ಶರೀರದಾನ ಹೊಲಸು ಯಾವ ನನಗೆ ಇರುವಿಕೆಗೆ ಹತ್ತಿಲ್ಲ. ಅದ ನಾನಂತ ಮನಸ್ಸಿನಾಗ ಇಟ್ಕೊಂಡು ಮನಸ್ಸಿಗೆ ಹಚ್ಕೊಂಡು ಮನಸ್ಸು ಹೊಲಸು ಮಾಡ್ತೀನಿ. ಮನಸ್ಸಿಗೆ ಅದಕ್ಕೆ ಏನು ಸಂಬಂಧ ತಪ್ಪಿಸ್ಕೋ, ಅದು ಮನಸ್ಸು ಸ್ವಚ್ಛ. ನಮ್ಗೆ ವಾಸನಾನು ಇರಬೇಕು, ಜ್ಞಾನನೂ ಆಗ್ಬೇಕಂದ್ರೆ ಸಾಧ್ಯ ಇಲ್ರಿ. ಮತ್ತೆ ನಮ್ಮ ಬಾಳೆನೂ ಬರೋಬ್ಬರಿ ಆಗ್ಬೇಕು. ಯಾಕ್ರಿ ನಮ್ಗೆ ಸುಖಾನು ಸಿಗ್ಬೇಕು. ಹೌದಲ್ಲ? ಎಂದೂ ಆಗ್ಬೇಕು. ವಾಸನೆ, ವಿಷಯ ವಾಸನೆ, ಭೋಗ ವಾಸನೆಗಳನ್ನೆಲ್ಲ ನಾಶ ಮಾಡ್ಕೊ. ಕೈ ಬಿಟ್ಟಾಗ ನಿಮ್ಗೆ ನಿಜವಾದ ಸುಖ ಶಾಂತಿ ಸಿಗ್ತದೆ ನೋಡಿ. ಸಮಾಧಿಯನ್ನು ಹೊಂದಬೇಕಂತಂದ್ರೆ, ಬುದ್ಧಿ ಸಮಸ್ಥಿತಿಯನ್ನು ನಾವು ಪಡಿಬೇಕಂದ್ರೆ ವಿಶ್ವ ಮಧ್ಯೆಲ್ಲ ಕೈ ಬಿಡಬೇಕು. ಈ ದೃಶ್ಯಕ್ಕೆ ವಿಲಕ್ಷಣವಾಗಿ ನಿಲ್ಬೇಕಾಗ್ತದೆ. ದೃಶ್ಯದೊಳಗಿಂದ ನೋಡ್ಕೋತ ಕೂತ್ರೆ ಬುದ್ಧಿ ಸಮಸ್ಥಿತಿಯನ್ನು ಹೊಂದಬೇಕು. ಹೆಂಗ? ಯಾವುದು ಯಾವಾಗಲೂ ಬದಲಾವಣೆ ರಹಿತವಾಗಿರುವುದು ಅದೇ ನಿನ್ನ ಸ್ವರೂಪ. ಇದು ನಮಗೆ ತಿಳಿದಿಲ್ಲ ಅಂತ ಹೇಳಿ ಕೇಳೋದು ಮಾತ್ರ ಬಿಡಬೇಡ್ರಿ. ಒಮ್ಗಿಲೆ ಹೇಳಿದಾಕ್ಷಣ ಕೇಳಿದಾಕ್ಷಣ ಹತ್ತುದು ವಿಷಯ ಅಲ್ಲ ಇದು. ಕ್ರಮೇಣ ನಮಗೆ ಅದು ಅಭ್ಯಾಸದಿಂದ ಯಾರಿಗೂ ಒಮ್ಗಿಲೆ ಆಗಿಲ್ಲ ಇದು. ಹೇಳಿದಾಕ್ಷಣ ಕೇಳಿದಾಕ್ಷಣ ಜ್ಞಾನವನ್ನು ಹೊಂದಕ್ಕೆ ಯಾರಿಗೇ ಆಗಿಲ್ಲ. ನಿರಂತರ ಅಭ್ಯಾಸದಾಗ ಅಭ್ಯಾಸ ಮಾಡ್ಯಾರ ಅವರು. ಆ ಜ್ಞಾನ ಸ್ಥಿತಿಯನ್ನು ಪಡಿಬೇಕಾದ್ರೆ ನಿರಂತರ ಅಭ್ಯಾಸವನ್ನು ಮಾಡ್ಯಾರ. ಶ್ರವಣ ಮನ ನಿಧಿಧ್ಯಾಸನ ಅಭ್ಯಾಸ ಹಗಲಿರುಳೆನ್ನದೆ.
ಯಾರು ಅಭ್ಯಾಸ ಮಾಡಿರ್ತಾರೆ ಅವ್ರಿಗೆ ಇದು ಸಾಧಿಸ್ತದೆ ನೋಡ್ರಿ. ಏನು ತಾಳ್ಮೆಯಿಂದ ಅವನ ಭಾಳ ತಾಳ್ಮೆಯಿಂದ ಇದನ್ನು ನಾವು ಅಭ್ಯಾಸ ಮಾಡಬೇಕು. ಏನಾಗಿತ್ತು ಬಿಡಪ್ಪ, ನಮ್ಗೆ ಹೇಳ್ದವ್ರೆ ಕೇಳ್ದವ್ರೆ ಯಾಕೆ ಅದನ್ನು ಬಿಟ್ಟು ಬಿಡ್ತೇವೆ, ಬರಬಾರ್ದು ಬಿಟ್ಬಿಡ್ತೇವೆ, ಬರೋ ಸದಾ ಬಿಟ್ಟು ಬಿಡ್ತೇವೆ, ಅದನ್ನು ಮತ್ತು ಕಳ್ಕೊತೀವಿ, ಲಾಭ ಕಳ್ಕೊತೀವಿ. ವಿಷಯಾದಿಗಳಿಂದ ಎಷ್ಟೆಷ್ಟು ಹಿಂದಕ್ಕೆ ಸರ್ಕೋತಿ ಅಷ್ಟಷ್ಟು ನಿನಗೆ ಅನುಭವ ಕೊಡ್ತೈತೆ ನೋಡಿ. ನಾವು ವಿಷಯಾದಿಗಳಿಗೆ ಇನ್ನೂ ತೊಡಗಬೇಕು ಅನ್ನೋದೈತಿ ಅಂದ ಆನಂದ ನನಗೆ ಅನುಭವ ಕೊಡ್ಬೇಕು. ಇನ್ನು ಸರ್ಕೊಂಡು ನೋಡ್ಕೋ, ಮೆಲ್ಲ ಮೆಲ್ಲ ನೀವು ಒಳ ಸರಿಯುತ್ತೆ. ವಿಷಯಾದಿಗಳಿಂದ ಸರ್ಕೊ ಮೆಲ್ಲ ಮೆಲ್ಲ ನೀವು ವಿಚಾರದಿಂದ ಹೆಂಗೆ ನಾವು ವಿಚಾರ ಕೇಳ್ಕೋತ ವಿಷಯದಿಂದ ವಿಮುಖ ಆಗಬೇಕು. ಇನ್ನು ಸರಿಬೇಕು. ಒಳ್ಳೆಯ ಬಟ್ಟೆಯ ನಾರಯುಕ್ತ, ಒಳ್ಳೆಯ ಸುಖದ ಮಾರ್ಗ ಯಾವುದನ್ನು ವಿಚಾರ ಮಾಡಿ. ಶರೀರ ಮ್ಯಾಗಿನ ವ್ಯಾಮೋಹ ಏನದ ನೋಡ್ರಿ, ಬೆಂಕಿಗಿಂತ ಹೆಚ್ಚು ಕಾಟ ಕೊಡ್ತದೆ ಇದು. ಏನ್ ಅತಿ ಪ್ರೇಮದ ವಿಷಯ ಅಂದ್ರೆ ಶರೀರ. ಇದರ ಮ್ಯಾಲಿನ ಮೋಹವನ್ನು ಬಿಡದ ಹೊರತು ಏನ್ ಮಾಡಿದ್ರು ಕೆಲಸ ಅಲ್ಲ ನೋಡ್ರಿ. ಬಿಡಾಕ ಅಲ್ಲಿ ಅಂದ್ರೆ ಹೋಗ್ಕೋಬೇಕಂತ. ಶರೀರ ಮ್ಯಾಗಿನ ಮೋಹವನ್ನು ಬಿಡಲೇ ಇದ್ರೆ ನೀನು ಸಂಕಟ ಹೋಗೋದು ತಪ್ಪುದಿಲ್ಲ. ಪಡೆವಿ ನೀನೆಂದಿಗೆ ಪರಮುಕ್ತಿ ಸುಖವನ್ನು ಕೆಡುವ ಕಾಯದ ಮೋಹವನ್ನು ಮಾನಿ ಮನುಜ ಅಂತ. ಈ ಕೆಟ್ಟು ಹೋಗ್ತಕ್ಕಂಥ ಶರೀರದ ಮ್ಯಾಗಿನ ವ್ಯಾಮೋಹ ಅಭಿಮಾನ ಇಟ್ಕೊಂಡು ಅಂದ್ರೆ ಸುಖ ಶಾಂತಿ ನೋಡಿ. ಇದ್ರ ಮ್ಯಾಗಿನ ಮೋಹವನ್ನು ಬಿಡು, ಅಭಿಮಾನ ಬಿಡು, ಸುಖಿ ಆಗ್ಬೇಕು ಅನ್ನುವಂಗಿತ್ತು. ಈ ಶ್ರದ್ಧೆ ಬಿಡಿದ್ರೆ ಸಂಬಂಧ ತಪ್ಪಿಸ್ಕೊಂಡು ಶ್ರದ್ಧೆ ನಿನ್ಗಣ ಹೋಗ್ಬೇಕು. ಬಿಡಾಕಲ್ಲ ಅಂದ್ರೆ ಹೋಗು. ಶರೀರಕ್ಕೆ ಕಟರೋಗ ಬಂತು ಅಂದ್ರೆ ಅದನ್ನ ಬಿಡಾಕ ತಯಾರಾಗ್ತಾನೆ. ಅವಾಗ ಅಯ್ಯೋ ಯಪ್ಪ ನನಗೆ ಭಾಳ ತ್ರಾಸ ಕೊಡಾಕಾಯ್ತು, ಇದನ್ನ ಬಿಟ್ರೆ ನಾ ಆರಾಮಿರ್ತೇನೆ, ಹೆಂಗಾರ ಮಾಡಿ ಹೋಗುವಂಗಾಗ್ದು ಯಪ್ಪ ಇದು ನನಗಂತ, ಇದನ್ನ ತಡ್ಕೊಳ್ಳೋಣ ಆಗೋಲ್ದು ನನಗೆ ಅಂತ ವೇದನೆ ನೋಡ್ರಿ. ಅಂತ ವ್ಯವಹಾರ ಕಾಡಾಕ ಬರತ್ತವ. ಎಲ್ಲ ಶರೀರ ಧಾರಣ ಮಾಡಿದವ್ರಿಗೆಲ್ಲ ಬರುವನ ಒಂದಿಲ್ಲ ಒಮ್ಮೆ. ಒಳ್ಳೆ ಚಂದ ಕಂಡತಿ ನಮ್ಮ ಜೀವನ. ಇದು ಯಾಕ್ರಿ ಇಲ್ಲಿ ತನ ಆರಾಮ್ ಇತ್ತಪ್ಪ, ಏನು ಆಗಿದ್ದಿಲ್ರಿ, ನನಗಿಂತಾದ್ ಬಂತ, ಇದು ಪಾಳೆ ನಾ ಹಿಂಗೆ ಇರ್ತೇನೆ ಅಂತ ತಿಳ್ಕೊಂಡಿದ್ನಲ್ವ ಯಪ್ಪ. ಈ ಶರೀರ ಹಿಂಗೆ ಇರ್ತದೇನೆ. ಇದು ಯಾವ ಹೊತ್ತಿನಾಗ ಇದಕ್ಕೆ ದಾಳಿ ಬರ್ತೈತೆ, ಯಾವ ನಮೂನಿ ಬ್ಯಾನಿ ಗಂಟು ಬಿಡ್ತೈತೆ ಯಾರಿಗೂ ಹಾಕೋದು. ಅವಾಗ ಇವು ಏನಾಯ್ತು ಯಪ್ಪ, ಇದು ತಡ್ಕೊಳ್ಳೋಣ ಆಗೋದು, ಇದು ದೌಡಿದನ್ನು ಇದನ್ನು ಮಾಡಿ ಬ್ಯಾಸರ ಆಕೈತ್ರಿ. ಸತತ ಅದರದೇ ಬ್ಯಾನಿ ಇದು ಕಾಡಾಟ ಚೂರು ಆತಂದ್ರೆ ಇದರಲ್ಲಿ ರೋಗಾದಿಗಳು ಕಾಡಾಕತ್ವ ಅಂದ್ರೆ ಒಂದಿಲ್ಲ ಒಂಥರದ ಇವು ಗಂಟು ಬಿಡುವ. ಈಗ ಶರೀರ ನೆಟ್ಟಗಿದ್ದಾಗ ಈ ಸರಿಯಾದ ತಿಳುವಳಿಕೆ ಮಾಡ್ಕೊಂಡು ಈ ಸಂಬಂಧ ತಪ್ಪಿಸ್ಬೇಕು. ಈ ಅಭ್ಯಾಸ ಗಟ್ಟಿತ್ತಂದ್ರೆ ನಿನಗೆ ಅವಾಗ ಅಂತ ಪ್ರಸಂಗದಾಗ ಸಂಬಂಧ ತಪ್ಪಿಸ್ಕೊಂಡು ಬರ್ತೈತಿ. ಅದು ಬೇಕಲ್ಲ, ಹಂಗೆ ರೂಢಿ ಮಾಡ್ಕೊಂಡು ಶರೀರ ನೆಟ್ಟಗಿದ್ದಾಗ ಮಂಗಿ ನಂಗೆ ವ್ಯವಹಾರ ಮಾಡಿದ್ವಿ. ಯಾಕ್ರಿ ಇಂದ್ರಿಯಗಳು ಮಜಾ ಮಾಡಕ್ಕೆ ಹೊಂಟಿ ಶರೀರ ನೆಟ್ಟಗೆ ಇದ್ದಾಗ. ಅದು ಇದು ಖರೆ ಅಂತ ತಿಳ್ಕೊಂಡೆ, ಇದ ಸುಖರೂಪ ಅಂತ ತಿಳ್ಕೊಂಡು ಮಾಡಿದ್ದೀನಲ್ಲ. ಎಲ್ಲ ಇಂದ್ರಿಯಗಳ ಮಜಾ ಮಾಡಿದ್ದು ಯಮಕ್ಕಿದ್ದಾಗ ಮೈಯಾಗ ಏನಿದ್ದಾಗ ಮಾಡಿದ್ದೆ. ಈಗ ಆ ವಾಸನಾರ ಹೋಗ್ಲಿಲ್ಲ, ಇದರ ಕಾಡಾಕ ಶುರು ಮಾಡ್ತಿ, ಹೆಂಗಪ್ಪ ಹಿಂಗೊಂದು ಮತ್ತೆ ಇದು ಹೋತ ಮತ್ತೊಂದು ಶರೀರ ಧಾರಣ ಮಾಡ್ತೀವಿ. ವಾಸನೆಗಳು ನಾವು ಮಾಡಿದ ಕರ್ಮ ಮತ್ತೆ ಹುಟ್ಲಿಕ್ಕೆ ನರಗಳ ತುರ್ಕಿ ದಶಿಂದ ಇಷ್ಟೆಲ್ಲ ತೆಗ್ಬೇಕಾಗಿಲ್ಲ. ಬರೀ ಅದನ್ನ ಮಾಡ್ಕೋತ ಕೂಡೋದ ನಿನ್ ಕೆಲಸ ಅಲ್ಲತ್ತ. ನರಗಳ ತುರ್ಕಿನ ತಿಂಡಿ ಬಿಟ್ಟಷ್ಟು ಕೆರ್ಕೊಂಡು ಮೊದಲು ನೀನು ಕೆಲಸ ಮಾಡ್ಕೊ ಅಂದಾರ. ಏಟಿರ್ತೈತಿ ನಾವು ಅದಕ್ಕೆ ಕೆರೆಯೋದು ಏಟಿ ಕೆರ್ಕೊಂಡ್ರೆ ನೀನು ಕೆಲಸ ಮಾಡ್ಕೊ. ಬರೀ ಅದನ್ನ ಕೆರ್ಕೋತ ಕೂಡುದು, ಬಾಂಧಿ ಬೀಳೋ ಮಟ್ಟ ಕೆರ್ಕೊಂಡು ಅದು. ನಾ ಪ್ರಾರ್ಥನಾ ಮಾಡ್ತೇನೆ, ಪೂಜೆ ಮಾಡ್ತೇನೆ ಅನ್ಲಿಕ್ಕೆ ಅದು ವ್ಯಾಪಕ ಚೈತನ್ಯ ಅದ. ಅದನ್ನ ಬೇಡ್ಕೊಳ್ಳೋದು, ಕೇಳೋದ್ರಿಂದ, ಹುಡುಕೋದ್ರಿಂದ ಏನು ದೊರಿಲಾರ. ಯಾರಿಗೇನು ಸಿಕ್ಕೈತಿ ನೋಡ್ಕೊರಿ.
ಇಷ್ಟೆಲ್ಲ ದೇವ್ರದಿಂದ ನಡ್ಕೋತೀರಿ, ಪ್ರಾರ್ಥನಾ ಮಾಡ್ತೀರಿ, ಏನು ಯಾಕ್ರಿ? ಏನೇನೋ ಮಾಡ್ತಾನೆ ಅಗದಿ ಮಡಿಯುವಂತ ಆಗ್ಬೇಕು. ಯಾಕ್ರಿ? ಏನೋ ಮಾಡ್ತಾನೆ ಅಗದಿ ಏನು ಎಲ್ಲಾ ನಮೂನಿ ದೊಡ್ಡ ದೊಡ್ಡ ಪೂಜೆ ಇವ್ರನ್ನ ಕರೆಸ್ತಾನ, ಪಂಡಿತರ ಕರೆಸಿ ಮಾಡ್ತಾನೆ. ಏನ್ ಮಾಡಿರ ಏನ್ ಲಾಭ ಆಗಿತ್ತು? ಭಾಳ ಖರ್ಚು ಮಾಡ್ತಾನ ಒಬ್ಬ, ಅಭಿಷೇಕ ಮಾಡ್ತಾನ. ಯಾಕ್ರಿ? ಖರ್ಚು ಮಾಡಿ ಮಾಡಿ ಏನ್ ಲಾಭ ಆಗೈತಿ? ಎಲ್ಲ ವ್ಯರ್ಥ. ಹಳ್ಯಾಗ ಹುಣ್ಸೆ ಕೊಡ್ತಾನೆ ನೀನು ಒಳ್ಳೆ. ಏನ್ ಅಭಿಷೇಕ ಅಂದ್ರೆ ಕರೆ ನಿಜವಾಗಿ ಅಭಿಷೇಕದ ಅರ್ಥನ ಗೊತ್ತಿಲ್ಲ. ಅಭಿಷೇಕ ಅಂತ ತಿಳ್ಕೊಂಡು ಯಾವ್ದಾರು ಕಲ್ಲು ಕಟ್ಟಿಗೆಗೆ ಇದನ್ನ ಮಾಡ್ಕೊತ ಅಭಿಷೇಕ ಅಂದ್ರೆ ಮುಳುಗುವಿಕೆ. ಎಲ್ಲೇ ನಿನ್ನ ಆನಂದಮಯವಾಗಿರು ಪಂಚಾಮೃತ ಅಭಿಷೇಕ. ಪಂಚಾಮೃತ ಅಭಿಷೇಕ ಅಂದ್ರೆ ಈ ನಾಶರಹಿತವಾದ ಕೆಡಲಾರ್ದಂತಹದ್ದು ಪಂಚಾಮೃತ ಅಂದ್ರೆ. ಸತ್ತು ಚಿತ್ತು ನಿತ್ಯ ಆನಂದ ಪರಿಪೂರ್ಣ ಈ 5 ಲಕ್ಷಣಗಳಿಂದ ಕೂಡಿಕೊಂಡಂಥದ್ದು ನಾಶರಹಿತವಾದಂತಹ ಇರುವಿನದ ಅಲ್ಲಿ ಮನಸ್ಸನ್ನ ಮುಳುಗಿಸ್ಬೇಕು. ಅದಕ್ಕೆ ಅಭಿಷೇಕ ಅಂತಾರೆ, ಪಂಚಾಮೃತ ಅಭಿಷೇಕ. ಇವು ಪಂಚಾಮೃತ ಅಭಿಷೇಕ ಅಂತ ತಿಳ್ಕೊಂಡು ಇವನ್ನೆಲ್ಲ ಕೆಟ್ಟ ಹೋಗೋ ದಿನಸ ಕೊಡಿಸ್ತಾನೆ. ಆಕಳ ಹಾಲು, ಆಕಳ ತುಪ್ಪ, ಆಕಳ ಮೊಸರು, ಆಕಳ ಉಚ್ಚಿ, ಜೇನು ತುಪ್ಪ ಇವನ್ನೆಲ್ಲ ಕೂಡಿಸಿ ಕೆಡೋದಿಲ್ಲನ. ಅದು ಕೆಡಲಾರ್ದಂತಹವನ್ನ ಎದ್ರ ಮಾಡ್ತೀವಿ? ಅವು ಜಡ ವಸ್ತುಗಳು ಹೌದಿಲ್ಲ. ಜಡಕ್ಕೆ ಜಡದ ಅಭಿಷೇಕ ಮಾಡಿದ್ರೆ ನಿನಗೇನು ಅಂತದ್ದು? ಕೆಟ್ಟ ಹೋಗೋ ಪಂಚಾಮೃತ ಅಭಿಷೇಕ ನಾವು ಅವನು ತಗೊಂಡು ಬರ್ರಿ ಅಂತ ಅಭಿಷೇಕ ಸಾಮಾನು ಬರ್ದು ಕೊಡ್ತೀವಿ ಹೌದಿಲ್ಲ. ತಗೊಂಡು ಅವನ್ನೆಲ್ಲ ಸುರಿಯೋದೇ ಅದನ್ನ ಮಾಡ್ತಾವಿಲ್ಲ. ಕಲ್ಲು ಕಟ್ಟಿಗೆ ಹಂಗೆ ಸುರಿಯೇ ಸುಡ್ತಾವ. ಟಿವಿಯಾಗ ಅದನ್ನ ಯಾವ ತಿನ್ನೋರಿಗೆ ಕೊಟ್ಟರೆ ಅದ ಉಪಯೋಗ. ಇಷ್ಟೊಂದು ಅಜ್ಞಾನ ಇಷ್ಟು ಮುಂದುವರೆದ ಎದಕ್ಕೆ ಬರ್ತದೆ ಕೆಲಸ? ಯಾವ ವಿಚಾರ ಮಾಡವ್ರಿ? ಯಾವ ಪುಣ್ಯಾತ್ಮ ವಿಚಾರ ಮಾಡವ್ರಿ? ಹಾಲು ತುಪ್ಪ ಇವನ್ನೆಲ್ಲ ಸುರುತಾವ. ಏನ್ ಕೆಡಿಸಿರಿ ಅದಕ್ಕೆ? ಅದು ಪಾಪನ ಹೌದಿಲ್ಲ. ಅದ್ರ ಫಲ ಉಣ್ಬೇಕಾಗತ್ತೆ. ನಿನ್ ಪುಣ್ಯ ಬರ್ತದೆ ಅಂತ ಯಾವ ಸೊಳ್ಳೆ ಮಗ ಹೇಳಿದ ಪುಣ್ಯ ಬರ್ತದೆ ಅಂತ? ಅಭಿಷೇಕ ಮಾಡ್ತಾನ. ಅದೊಂದು ದೊಡ್ಡ ಸ್ಥಾನ ತೋರ್ಸಕ್ ಹೋಗ್ತಾರ. ಇಂಥವ್ರ ಹೆಸರಿನ ಮ್ಯಾಗ ಅಭಿಷೇಕ ನಡೀತೈತಿ ಬರ್ರಿ ಅಂತ. ಹೌದಿಲ್ಲ? ನಡಿತೈತಿ ನಿನಗೆ ಅದನ್ನೆಲ್ಲ ಬರೋಬ್ಬರಿ ಬರ್ತೈತಿ. ನಿನಗೆ ಕಾದು ಕುಂತೈತಿ ನಿನಗೆ ಅದನ್ನ ಮಾಡೋಕೆ. ನಿಜವಾದ ಅಭಿಷೇಕ ಎಲ್ಲಿ ಮಾಡ್ಲಿಕ್ಕೆ ಬರ್ತದೆ? ಹೊರಗೆ ಎಲ್ಲಾರ ಮಾಡ್ಕೊತ ಕೊಡು, ಉಪಯೋಗ ಇಲ್ಲ. ಹೊರಗೆ ಏನಾರು ಮಾಡ್ಕೊತ ಕೊಡು. ರುದ್ರಾಭಿಷೇಕ. ರುದ್ರ ಅಂದ್ರೆ ಜ್ಞಾನ. ಆತ್ಮಜ್ಞಾನದ ಅದ್ರಾಗ ಮನಸ್ಸು ಮುಳುಗಬೇಕು. ಅದನ್ನ ಮಾಡ್ಕೊಳ್ಳೋದು ಅಭ್ಯಾಸದಾಗ. ಅದಕ್ಕೆ ರುದ್ರಾಭಿಷೇಕ ಅಂತಾರೆ. ಅಂದಾಗ ಮನಸ್ಸಿಗೆ ಸಮಾಧಾನ ಶಾಂತಿ ಇರ್ತದೆ. ಮನಸ್ಸಿಗೆ ಸಮಾಧಾನ ಶಾಂತಿ ಇರ್ತಂದ್ರೆ ನಿನ್ನ ಮನೆಯೂ ಶಾಂತಿ ಇರ್ತದೆ. ಗ್ರಹ ಶಾಂತಿಗಾಗಿ ರುದ್ರಾಭಿಷೇಕ ಮಾಡ್ಬೇಕು. ಹೌದು ಮಾಡ್ಬೇಕು. ನೀವು ರುದ್ರಾಭಿಷೇಕ ಅಂತ ಯಾವ್ದಾರ ಏನಾರು ಅಭಿಷೇಕ ಮಾಡಕತ್ರ ರುದ್ರಾಭಿಷೇಕ ಅಂತ ಏನಾರು ಮಾಡ್ಕೊತ ಕೊಡುವುದು ರುದ್ರಾಭಿಷೇಕ. ಅದನ್ನು ನಿಜವಾಗಿ ತಿಳಿದು ಮಾಡ್ಬೇಕು. ತಿಳಿಲಿ ಏನೇನಾದ್ರು ಮಾಡ್ಬೇಕು. ಉತ್ಸಾಹ ಹುಟ್ಟಿ ಮಾಡ್ಬೇಕು. ನೀನ ದೇವರಿದ್ರೆ ಇನ್ನೊಬ್ಬರಿಗೆ ಬೇಡ್ಕೊಳ್ಳೋದು ಬರೋಬ್ಬರಿನೋ ತಪ್ಪು ನೋಡ್ಕೊಳ್ಳಿ. ನಿನ್ನ ಬಿಟ್ಟು ಇನ್ನೊಬ್ರು ಯಾರು ಅದಾರ ಬೇಡ್ಕೊಳಕ್ಕೆ? ನಾವು ಒದರ್ಕೊಂಡದ್ದು ಕೇಳ್ಕೊಂಡದ್ದು ತಿಳಿಬೇಕಾದ್ರೆ ಆ ಈಶ್ವರಿಗೆ ಇಂದ್ರಿಯಗಳದಾವ. ಆ ದೇವರಿಗೆ ಇಂದ್ರಿಯಗಳದಾವು. ಅದಕ್ಕೆ ಯಾರನ್ನೂ ಕೇಳುವಂಗಿಲ್ಲ, ಒದರುವಂಗಿಲ್ಲ. ಸುಮ್ಮನೆ ತಾನು ಹುಡ್ಕೊಳ್ಳೋ ಕೆಲಸ. ವ್ಯಾಪಕವಾದ ಚೈತನ್ಯಕ್ಕೆ ಯಾವ ಇಂದ್ರಿಯಗಳು ಇಲ್ಲ. ಇಷ್ಟೇರು ಯಾರಿಗೆ ನಂಬಿಗಿಲ್ರಿ. ಮತ್ತು ಹೊಂಟ ಅಭಿಷೇಕ ಮಾಡಾಕ ಕೊಡಾಕ ಹೊಂಟ. ಕರಿಯಪ್ಪ ಇವುಗಳಿಗೆ ದೇವತಾ ಕಾರ್ಯ ಮಾಡಿಸ್ಬೇಕು. ದೇವ್ರ ಕಾರ್ಯ ಇವನು ಮಾಡಿ ಅವು ಅದಾವನು ಕೇಳ್ತಾವನು. ಮಾಡಿದ್ದು ನೀನು ತಾವು ಮಾಡಿದಪ್ಪ ನಮಗಂತ. ಮುತ್ತೈದವ್ರನ್ನ ಕರೆಸ್ರಿ, ಕರೆಸಿ ಉಣಸ. ಇನ್ನ 1000 ಮಂದಿ ಕರೆಸಿ ಉಣಸ. ಯಾಕ್ರಿ? ಆ ಜೀವಂತ ಚೈತನ್ಯ ಇದ್ದವನ್ನೆಲ್ಲ ತರಿಸಿ ಉಣಿಸವು. ಯಾಕ್ರಿ? ಅದಕ್ಕೆ ತೊಗೊಂಡು ಹೋಗಿ ಅದಕ್ಕೆ ಕೊಡು, ಅದನ್ನು ಬಿಡು, ಅದನ್ನು ಹುಚ್ತಾನ. ಇಲ್ಲೇ ಉಣ್ಣು ಸಾಕಷ್ಟು. ಅವ್ಕೆ ಬೇಕಾದ್ ಮಾಡಿ ಹಾಕಿ. ಎಲ್ಲ ಜೀವಿಗಳಿರ್ತಾವೆ. ಅವ್ರಿಗೆಷ್ಟ ಯಾಕೆ? ಎಲ್ಲ ಇದ್ದವ್ರಿಗೆಲ್ಲ ಹಾಕಿ. ಮುತ್ತೈದವ್ರಿಗೆ ಎಷ್ಟ ಯಾಕೆ? ಯಾಕ್ರಿ? ಗಾಂಡ್ ಇದ್ದವ್ರಿಗೆ ಎಷ್ಟ ಉಣ್ಣೋದನ? ಗಾಂಡ್ ಸತ್ತವ್ರು ಉಣ್ಣಂಗಿಲ್ಲ. ಸತ್ತು ಹೋಗೋದು ನಾವು. ಯಾಕ್ರಿ? ಮುತ್ತೈದ ಎಂತ ಪದ್ಧತಿ ಮಾಡ್ಯಾರ ನೋಡಿ.
ಯಾಕ್ರಿ? ಗಂಡ ಇದ್ದವ್ರಿಗೆ ಅಷ್ಟೇ ಉಣಿಸ್ಬೇಕಂತ, ಗಂಡ ಸತ್ತವ್ರಿಗೆ ಉಣಿಸೋಂಗಿಲ್ಲ ನಾವು. ಅವಲ್ಲೇ ಸತ್ತು ಹೋಗೋದು. ಯಾಕ್ರಿ? ಏನ್ ಸತ್ತದ್ದು ಮುತ್ತೈದ ಅಪ್ಪಗಳು ಗಂಡ ಈತಿದ್ದವರು. ಯಾಕ್ರಿ? ಎಲ್ಲರಿಗೂ ಹಾಕಿ ಸಂತೋಷ ಆಗುವಂಗ ಅದ ದೇವರ ಪೂಜೆ. ದೇವತಾ ಕಾರ್ಯ ಮಾಡೋದು ಅಂದ್ರೆ ಎಲ್ಲ ಜೀವಿಗಳಿಗೆ ಸಂತೋಷ ಆಗುವಂಗ ನಡ್ಕೊ, ಅದು ಪೂಜೆ. ಈ ಪೂಜೆ ಮಾಡೋದು ಇದು ದೇವತಾ ಕಾರ್ಯ. ಜೀವಿಗಳಿಗೆ ಸಂತೋಷ ಆಗುವಂತಹ ಕೆಲಸ ಏನದಾವಲ್ಲ ಎಲ್ಲ ದೇವತಾ ಕಾರ್ಯ. ಅದನ್ನ ಬಿಟ್ಬೇಡ್ರಿ. ನೀ ಕಲ್ಲು ಕಟ್ಟಿಗೆ ಏನಾರು ಮಾಡ್ಕೊಬೇಕು, ಉತ್ತರ ಸಂತಿ ಏನಾರು ಮಾಡ್ಬೇಕು. ಸಾಮಾನ್ಯವಾಗಿ ಋಷಿಮುನಿಗಳ ಆಶ್ರಮ ಇರುವುದು ಹೊಳಿ ದಂಡಿ ಗುಡ್ಡದ ಪ್ರದೇಶದಲ್ಲಿ ಹೌದು. ಅಂತ ನೀರಿನ ಆಶ್ರಯ ಇದ್ದಂತಹ ಸ್ಥಳಗಳು ಆಶ್ರಮಗಳು ಇವು ಹೆಚ್ಚಾಗಿ ನದಿ ದಂಡಿಗಳು. ಗಂಗಾ ನದಿ ದಂಡಿ ಉಂಟನೋ ಅವು ಆಶ್ರಮಗಳು, ಅಂತ ಪವಿತ್ರವಾದ ನದಿಗಳು ಇದು. ಮೊದಲು ಅವನ್ನೆಲ್ಲ ಇದ ವಿಚಾರ ಇರ್ತಿತ್ತು. ಈಗ ಇವೆಲ್ಲ ಅಭಿಷೇಕ ಇವನ್ನ ಮಾಡಿ ಆ ನದಿಗಳನ್ನೆಲ್ಲ ಹೊಲಸು ಮಾಡಿಬಿಟ್ಟಾರ್ರಿ. ಇದ್ರಾಗೆಲ್ಲ ಅವನು ಇವೆಲ್ಲ ಏನ್ ಮಾಡ್ಯಾರಲ್ಲ, ಅವು ದೇವಸ್ಥಾನ ಇವುಗಳೆಲ್ಲ ಗಲೀಜ್ ಮಾಡಿ ಅಲ್ಲೆಲ್ಲ ಜನವಸ್ತಿ ಹೆಚ್ಚಾಗಕೈತಿ, ಎಲ್ಲ ಮಲಿನ ಆಗಕೈತಿ. ಆ ಪವಿತ್ರತೆ ಎಲ್ಲ ಹೋಗ್ಬಿಡ್ತು, ನದಿಗಳೆಲ್ಲ ಹಾರಿಗಿಡಿಸಿ. ಅಪ್ಪ ಅವ್ರು ಒಮ್ಮೆಲೆ ನಾ ಅನುಷ್ಠಾನ ಕೊಡ್ತೇನೆ, ಹೊರಗೆ ಬಂದು ಆ ಸಂದೇಶ ಕೊಡ್ತೇನೆ, ಈ ಸಂದೇಶ ಕೊಡ್ತೇನೆ ಅಂತ ಜನರಿಗೆ ಹೇಳಿದ್ರು. ಅವ್ರು ತೋರ್ಸಾಕ್ ಹೋದ್ರಂದ್ರೆ ತಾವು ಹಿಂಗದೇವಿ, ನಮ್ಮ ಹಿಂಗ್ ಮಾಡೇವಿ ಅಂತ ಏನ್ ಹರ್ಕತ್ ಬಿದ್ದೈತಿ ಅವ್ರಿಗೆ. ಜನರಿಗೆ ಕೇಳೋ ಕೆಲಸ ಏನೈತಿ? ಜನರ ಕಡೆಯಿಂದ ಮಹಾತ್ಮ ಅನಿಸ್ಕೋಬೇಕಾಗಿರ್ತದೆ. ನಾವು ಅನಿಸ್ಕೋ ಬಂದಾಗ ಹೊಂದಾಕೈತಿ. ಅದನ್ನ ಜಗತ್ತೆಲ್ಲ ಮಚ್ಚಲೆ ಹೊಡಿವಲ್ಲ ಹೋಗ, ಎದಕ್ಕೆ ಬೇಕಾಗಿತ್ತು ನಮ್ಗೆ? ಅದ್ರ ಆಶೆ ಎಂದೂ ಇಟ್ಕೊಂಡ್ರೆ ನಿನಗೆ ಸಮಾಧಾನ ಶಾಂತಿ ಇರುವುದು. ಜನಕ್ಕಂಜಿ ನಡೆದರೆ ಏನುಂಟು, ಲೋಕದಿ ಮನಕ್ಕಂಜಿ ನಡೆಯುವುದೇ ಚಂದ ಅಂತ. ಎಚ್ಚರಿಕೆ ವ್ಯವಹಾರ ಅಂದ್ರೆ 3 ಗುಣಗಳ ಸರಿಬೇರಿಕೆದು. ಒಮ್ಮೆ ಸತ್ವ ಆಗ್ತೈತಿ, ಒಮ್ಮೆ ರಜೆ ಆಗ್ತೈತಿ, ಒಮ್ಮೆ ತಮ ಆಗ್ತದೆ. ಎಚ್ಚರಿಕೆ ವ್ಯವಸ್ಥೆ 3 ಗುಣಗಳ ಸರಿಬೇರಿಕೆ ಒಂದೊಂದು ಮನೆ ಇರ್ಬೋದು. ಎಚ್ಚರಿಕೆ ಒಳಗಿದ್ದಾಗ ಪರರಿಗೆ ಪೀಡಾ ಕೊಡದೇ ಇರುವುದು ಏನದ ನೋಡ್ರಿ, ಇದು ಬಹಳ ಮಹತ್ವದ. ಹಂಗಿದ್ದು ಹೋಗ್ಬೇಕು ನಾವು. ಯಾವ ಜೀವಿಗೂ ಶರೀರದಿಂದ, ವಾಣಿಯಿಂದ, ಮನಸ್ಸಿನಿಂದ ಪೀಡಾ ಆಗದಂತಹ ವ್ಯವಹಾರ ಮಾಡ್ದಂಗೆ ಇರ್ಬೇಕು ನಾವು. ಹಿಂಗ ನಾವು ಎಚ್ಚರದಿಂದ ಇದ್ದು ಹೋಗ್ಬೇಕು, ಬಹಳ ಎಚ್ಚರದಿಂದ ಇರ್ಬೇಕು. ಮಾಡಿದ್ದನ್ನು ಮತ್ತೆ ಅದರ ಫಲ ನಮಗ್ ಗಂಟೆ ಬಿದ್ದು ಬಿಡ್ತೈತಿ. ಯಾರ್ಯಾರಿಗೆ ಯಾ ನಮೂನಿ ನೀ ಪೀಡಾ ಕೊಡಿರ್ತೀವಿ, ವಾಣಿಯಿಂದಾಗ್ಲಿ, ಮನಸ್ಸಿನಿಂದಾಗ್ಲಿ, ಶರೀರದಿಂದಾಗ್ಲಿ, ಅದು ನಮಗ್ ಬೆನ್ನು ಏನ್ ಅದು ಬರುದನ ನಮಗ್ ಗೊತ್ತಾಗ್ಲಿಕ್ಕೆ ನಾವು ಮಾಡಿದ್ವಿ. ಇಂಥ ವಿಚಾರ ನೀನು ಗಟ್ಟಿ ಇಟ್ಕೊಂಡೆ ಅಂದ್ರೆ ಯಾವ ರೀತಿಯಿಂದ ಎಚ್ಚರಿಕೆ ಒಳಗೆ ಇನ್ನೂ ಆಗದಂಗೆ ಇನ್ನೊಬ್ಬರಿಗೆ ಪೀಡಾ ಕೊಡದಂಗೆ ಎಚ್ಚರಿಕೆ. ಅದು ಶಾಣೆತನ. ಹಂದಿ ನಾಯಿ ಬರೇ ಹೇಸಿಗೆನ ಹುಡುಕ್ತಿರ್ತಾವ. ಹಂಗ ನಿಂದಕರು ಬರೇ ಇನ್ನೊಬ್ಬರು ದೋಷನ ನೋಡ್ತಿರ್ತಾರ. ಅದಿಲ್ಲ, ನೀ ಶುದ್ಧದಿ ಇಲ್ಲ ನೋಡ್ಕೊ ಮೊದಲು. ನೀ ಸುದ್ದಿ ಇದ್ರೆ ಇನ್ನೊಬ್ರನ್ನ ಹೇಳಾಕಡ್ಡಿಲ್ಲ. ನೀನ ಸುದ್ದಿ ಇಲ್ಲ, ಇನ್ನೊಬ್ರ ದೋಷ ನಿನ್ನಲ್ಲಿ ದೋಷ ಅದಾವಿಲ್ಲ. ಯಾರು ಸುದ್ದದಿರುಪ್ಪ? ಯಾಕ್ರಿ? ಇನ್ನೊಬ್ರಿಗೆ ಹಂಗದಾರ ಹಿಂಗದಾರ ಅನ್ನಕ ನೀ ಹಂಗದಿ ನೋಡ್ಕೊ. ಯಾಕ್ರಿ? ಎಚ್ಚರಿಕೆ ವ್ಯವಸ್ಥೆಯಿಂದ ಎಲ್ಲರೂ ದೋಷ ಇರ್ಲಿಲ್ಲ ಅಂದ್ರೆ ಮುಕ್ತರಾಗಿ ಬಿಡ್ತಿದ್ರಿ ನೀವು. ಯಾವ ನಿರ್ದೋಷಿ ಇರ್ತಾನ ಅವ ಮುಕ್ತ ಆಗ್ತಾನ. ನೀನು ದೋಷ ಇದ್ದವನ ಅದಿ, ಅವನ ದೋಷ ನೀನು ನೋಡಕ್ ಹೊಂಟಿ. ನಿನ್ನೊಳಗೆ 108 ದೋಷ ಇಟ್ಕೊಂಡು ಇನ್ನೊಬ್ರು ಹಂಗದಾರ ಹಿಂಗದಾರ ಅವ್ರ ಮ್ಯಾಗ ಆರೋಪ ದೋಷ ಮಾಡಕ್ ಹೊಂಟಿ. ನಿಂದು ನೋಡ್ಕೊ. ನಾವು ನೋಡಕ್ ಹೋಗುದಲ್ರಿ, ಇನ್ನೊಬ್ಬರು ದೋಷ ನೋಡವಂಗ ನನ್ನೊಳಗೆ ಏನು ದೋಷ ಐತೆ ಅನ್ನೋದು ನಮ್ಗೆ ಗೊತ್ತಾಗೋದಿಲ್ಲ. ನಾವು ಬರೇ ಇನ್ನೊಬ್ರು ಇದನ್ನ ನೋಡಕ್ ಹೋಗಿ ಅವ್ರು ಹಂಗದಾರ ಇವ್ರು ಹಿಂಗದಾರ. ನೀ ಹಂಗದಿ ನೋಡ್ಕೊ. ನಿನ್ನಲ್ಲಿ ಏನೇನು ದೋಷಗಳದಾವ ನೋಡ್ಕೊ. ದೋಷ ಆಗೈತಿಲ್ಲ ನಿನಗೆ? ನೀ ಇದ್ದದನ್ನ ಬಿಟ್ಟು ಎಲ್ಲದನ್ನ ನೀನ ತಿಳ್ಕೊಂಡು ಗೊತ್ತಿಲ್ಲ, ಇದು ದೋಷನ ಹೌದಿಲ್ಲ?
ಇನ್ನೊಬ್ಬರನ್ನ ಹಿಡ್ಕೊಂಡು ಕೂತಿ ಅದನ್ನು ಹಿಡ್ಕೊಂಡು ಎಲ್ಲದನ್ನು ಹಿಡ್ಕೊಂಡು ಅನೇಕ ತಪ್ಪುಗಳನ್ನು ಮಾಡ್ತೀವಿ. ನೀ ಯಾರೇನೋ ತಿಳುವಳಿಕೆ ನಿನಗಿದ್ದಿದ್ರೆ ತಪ್ಪು ಮಾಡೋ ಪ್ರಸಂಗನ ಬರೋದಿಲ್ಲ, ಯಾರು ಮಾಡಕ್ಕೆ ಹೋಗುದಿಲ್ಲ. ನೀ ಎಲ್ಲದನ್ನು ನೀನು ತಿಳ್ಕೊಂಡು ಶರೀರ ನಾನು ತಿಳುವಳಿಕೆ ಇಟ್ಕೊಂಡು ನೀ ಎಲ್ಲ ದೋಷಗಳನ್ನು ಮಾಡಲಿಕ್ಕೆ ಮೊದಲು ನಿನ್ನ ತಪ್ಪುಗಳನ್ನು ನೀನು ಸುಧಾರಿಸ್ಬೇಕು, ತಿದ್ದುಕೋ. ಇನ್ನೊಬ್ರು ತಪ್ಪುಗಳನ್ನು ನೋಡಕ್ಕೆ ಹೋಗಬೇಡ, ನಿನ್ನ ಏನೈತಿ ನೋಡ್ಕೊಂಡು ನಿನ್ನ ದೋಷ ಏನದ ಅವ್ನು ನೋಡ್ಕೊ. ಸ್ವರೂಪ ಹೊಂದುವುದು ಏನದರಿ, ಇದು ಮಾನಸಿಕ ಶಾಸ್ತ್ರವನ್ನು ಮೀರಿದ ಎಲ್ಲರೇ ದೋಷಗಳು ಎಚ್ಚರಿಕೆ ಅವಸ್ಥಾದಿಂದ ದೋಷಗಳು. ಪರರ ದುರ್ಗುಣಗಳನ್ನು ಮರೆಯುತ್ತಾ ಆಧರಿಪುವುದೇ ಚಂದ. ಬೇಕಾದಂತ ಅವನ ದೋಷ ಅಂದ್ರೆ ಅವನ ಆಧಾರದಿಂದ ಏನ್ ಅವ್ನ ನಡಬರ್ಕ್ ಬಂದಾವ ದೋಷ, ಅವನಲ್ಲಿ ದೋಷ ಇಲ್ಲ, ಅವ ಪರಿಶುದ್ಧನಾದ. ಏನ್ ರಜೋ ತಮೋ ಗುಣಗಳನ್ನು ಕಳ್ಕೊಂಡ ಸತ್ತು ಪ್ರಧಾನವಾದ ಗುಣವನ್ನು ನಾವು ಪಡೆಯಬೇಕಾಗ್ತದೆ. ಸತ್ತು ಪ್ರಧಾನವಾದ ಗುಣದಿಂದನೇ ಜ್ಞಾನವನ್ನು ಪಡೀಲಿಕ್ಕೆ ಬರ್ತದೆ. ಸತ್ವಾತ್ ಸಂಜಾಯಿತೆ ಜ್ಞಾನಂ ಅಂತ. ಅದಕ್ಕೆ ಸತ್ತು ಪ್ರಧಾನವಾದ ಗುಣವನ್ನು ಪಡೆಯುವುದನ್ನು ನಮ್ಮ ಮನುಷ್ಯನ ಜನ್ಮದ ಕೆಲಸ. ಆ ಸತ್ತು ಪ್ರಧಾನವಾದ ಗುಣವನ್ನು ಪಡೀಲಿಕ್ಕೆ ನಮ್ಮ ಆಹಾರ ವಿಹಾರಗಳನ್ನು ನಾವು ವಿಚಾರ ಮಾಡಿ ತಗೋಬೇಕು. ಯಾವ ಆಹಾರ ತಗೋದ್ರೆ ಎಂಥ ಗುಣಗಳು ತಯಾರಾಗ್ತಾವೆ ನಮ್ಮಲ್ಲಿ ಅಂತ ತಿಳ್ಕೊಂಡು ರಜೋ ತಮೋ ಗುಣಗಳು ಉಂಟಾಗುವಂಥ ಆಹಾರವನ್ನು ವರ್ಜನೆ ಮಾಡಬೇಕು. ಸಾತ್ವಿಕ ಗುಣ ಆಗುವಂಥ ಆಹಾರವನ್ನು ತಗೊಂಡು ನಾವು ಸತ್ವ ಗುಣವನ್ನು ನಾವು ಪಡ್ಕೋಬೇಕಾಗ್ತದೆ. ಸತ್ವ ಪ್ರಧಾನ ಆದಾಗ ನಮಗೆ ಈ ವಿಚಾರದ ಅನುಭವ ಹೊಯ್ತೈತಿ. ರಜೋ ತಮೋ ಗುಣಗಳು ಇದ್ದಾಗ ಚಾನ್ಸಲಾಕೈತಿ, ಮನಸ್ಸು ಕುಂಡ್ರಾಕಾಗೋದಿಲ್ಲ. ಯಾಕೋ ನನಗೆ ಇದಾಗುವಂದ್ರಿ ತಿಳಿವಲ್ಲ, ಎದ್ದು ಹೋಗತ್ತೆ, ಕುಂಡ್ರು ಬಿಡೋದಿಲ್ಲ. ಏನು ತಮೋ ಮತ್ತು ರಜೋ ಗುಣಗಳ ಪ್ರಾಧಾನ್ಯ ಇದ್ದಾಗ ಇದು ವಿಚಾರನ ಆಗ್ತದೆ. ಸತ್ವಗುಣ ಪ್ರಾಧಾನ್ಯ ಆದಾಗ ಇದು ಹೊಳೆದು ಹೊಳಿತೈತಿ. ಹೌದು ಬರೋದು ಅಂದ್ರೆ ಸತ್ವಗುಣ ಮ್ಯಾಲ ಬಂದೈತೆ. ಎರಡು ಗುಣ ತೆಳಗೆ ಬಿದ್ದಾಗ ಒಂದು ಗುಣ ಮ್ಯಾಗ ಎದ್ದಿರ್ತೈತಿ. ನೆಗ್ಗಲು ಮುಳ್ಳು ಎರಡು ತೆಳಗೆ ಬಿದ್ದಾಗ ಒಂದು ಮ್ಯಾಲೆ ಹೇಳ್ತೈತೆ ನಂಗೆ, ಎರಡು ತೆಳಗೆ ಬಿದ್ದಾಗ ಒಂದು ಮ್ಯಾಗ ಇದ್ದಿರ್ತೈತಿ. ಹಂಗೆ ಯಾವಾಗ ಸತ್ವ ಪ್ರಧಾನ ಗುಣವನ್ನು ಪಡಿಬೇಕು. ಅಂಥ ಒಂದು ಸಂಸ್ಕಾರ, ಅಂಥ ಒಂದು ವಾತಾವರಣಗಳು ನಾವು ಇರಬೇಕಾಗ್ತದೆ. ಅಂಥ ಸಾತ್ವಿಕ ಸಂಘ, ಸಜ್ಜನರ ಸಂಘದೊಳಗಿದ್ದಾಗ ವೃತ್ತಿಯಲ್ಲಿ ಸತ್ವ ಪ್ರಧಾನ. ಬರೀ ವಿಷಯ ಬಡ್ಕರ ಸಂಘ, ದುಷ್ಟ ಜನರ ಸಮೂಹದಾಗ ವೃತ್ತಿ ಸತ್ವ ಪ್ರಧಾನ ಆಗಂದ್ರೆ ಹೆಂಗೆ ಆಗ್ಬೇಕ್ರಿ? ಆಗುದಿಲ್ಲ. ಅದಕ್ಕೆ ನಮ್ಮ ಕೈ ಪ್ರಯತ್ನಪೂರ್ವಕವಾಗಿ ನಾವು ಸತ್ವ ಪ್ರಧಾನ ಗುಣವನ್ನು ಪಡೆದಾಗ ನಮಗೆ ಇದರ ವಿಚಾರವನ್ನು ತಿಳ್ಕೊಳ್ಳಿಕ್ಕೆ ಬರ್ತದೆ. सकल साधु संत महाराज को जय। ಅಜ್ಜಾರ್ ಬರ್ತಾರ ನೋಡ್ರಿ ಇವತ್ತು. ನೀನು ಫೋನ್ ಮಾಡಿ ಕೇಳಿ ನೀವು ಬರ್ತೇನೆ ತಗೊಂಡ